ಹಲವು ಅರಿಯದ ಭಾಷೆ ಡಾಕ್ಟರ್ ಬಿ ನಿತ್ಯಾನಂದ ಶೆಟ್ಟರ ಈ ಪುಸ್ತಕದ ಹಿನ್ನೆಲೆಯಲ್ಲಿ ಕರಾವಳಿಯ ಸಾಂಸ್ಕೃತಿಕ ರಾಜಕಾರಣ ಮತ್ತು ಅದರ ಮುಂದಿನ ಸವಾಲುಗಳು, ಈಗಿನ ಸವಾಲುಗಳೇನು ಮತ್ತು ಮುಂದಿನ ದಾರಿ ಏನು ಅನ್ನೋದರ ಬಗ್ಗೆ ಈ ವಿಚಾರ ಸಂಕಿರಣವನ್ನೇನು ನಾವು ಗೆಳೆಯರ ತಂಡ ಹಮ್ಮಿಕೊಂಡಿದ್ದೀವಿ. ನಾವೆಲ್ಲರೂ ಸೇರಿ ಇದನ್ನು ಆಯೋಜನೆಯನ್ನೇನು ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಪ್ರಾಸ್ತಾವಿಕವಾಗಿ ಮುನೀರ್ ಕಾಟಿಪಳ್ಳ ಅವರು ಕರಾವಳಿಯ ಕೋಮುವಾದ ಈ ಕಾರ್ಯಕ್ರಮದ ಅಗತ್ಯತೆ ಏನು ಅನ್ನೋದನ್ನು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಹೇಳಬೇಕಾಗಿರುವಂಥದ್ದನ್ನು ಕೂಡ ಮುನೀರ್ ಕಾಟಿಪಳ್ಳ ಅವರು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ ಡಾಕ್ಟರ್ ಗನ್ನಾತೆಕ್ಕರ್ ಅವರು ಭಾಳ ಸುದೀರ್ಘವಾಗಿ ಇಲ್ಲಿನ ಸಾಂಸ್ಕೃತಿಕ ರಾಜಕಾರಣವನ್ನು ಭಾಳ ಅಚ್ಚುಕಟ್ಟಾಗಿ ನಮಗೆ ಹೇಳಿದ್ದಾರೆ. ನಾನು ಭಾಷಣಕಾರ ಅಲ್ಲ, ಆದರೆ 4 ದಶಕಗಳ ಕೋಮುವಾದದ ವೈಫಲ್ಯ ಏನಿದೆ, ಕೋಮುವಾದದಲ್ಲಿ ಕಾನೂನು ಸುವ್ಯವಸ್ಥೆ ವೈಫಲ್ಯ ಏನಿದೆ, ಜೊತೆಗೆ ಮುಂದಿರೋ ದಾರಿ ಏನಿದೆ ಅನ್ನೋಂಥರ ಬಗ್ಗೆ ನನ್ನ ಸಬ್ಜೆಕ್ಟ್ ಇರುವಂಥದ್ದು. ನಾನು 2 ದಶಕಗಳ ಕಾಲ ಕರಾವಳಿಯ ಕೋಮುವಾದವನ್ನು ಕಣ್ಣಾರೆ ಕಂಡಿದ್ದೇನೆ, ಅದನ್ನು ವರದಿಯನ್ನು ಮಾಡಿದ್ದೀನಿ ಮತ್ತು ಬೇರೆ ಬೇರೆ ಲೇಖನಗಳನ್ನು ಅದರ ಸಂಬಂಧವಾಗಿ ಬರೆದಿದ್ದೀನಿ ಮತ್ತು ಹಲವಾರು ಪ್ರಕರಣಗಳನ್ನು ನಾವು ನೇರವಾಗಿ ನಿಭಾಯಿಸ್ತಾ ಇದ್ದೀವಿ. ಒಂದು ತಂಡವಾಗಿ ಕೋಮುವಾದ ಪ್ರಕರಣಗಳನ್ನು ನಿಭಾಯಿಸ್ತಾ ಇದ್ದೀವಿ. ಆ ಕಾರಣದಿಂದಾಗಿ 2 ದಶಕಗಳ ಕೋಮುವಾದವನ್ನು ನಾನು ಸ್ಪಷ್ಟವಾಗಿ ಸಂವಾದವನ್ನು ತಮ್ಮ ಜೊತೆಗೆ ಮಾಡ್ಬೋದು. ಇನ್ನುಳಿದ 2 ದಶಕ ಏನಿದೆ, ಇದಕ್ಕಿಂತ ಮೊದಲನೇ 2 ದಶಕ ಏನಿದೆ, 4 ದಶಕ ಅಂತಂದರೆ ಆ ದಶಕಗಳ ಕೋಮುವಾದವನ್ನು ನಾನು ಕೂಡ ನಿಮ್ಮಂತೆ ಓದಿ ತಿಳ್ಕೊಂಡಿರೋನು. ಒಟ್ಟು 4 ದಶಕಗಳ ಈ ಕೋಮುವಾದ ಏನಿದೆ, ಕೋಮುವಾದ ಅದರ ಹಿನ್ನೆಲೆಗಳು ಮತ್ತು ಕಾನೂನು ಸುವ್ಯವಸ್ಥೆ ವೈಫಲ್ಯಗಳೇನಿದೆ, ಇದು ಇವತ್ತಿನ ಸಬ್ಜೆಕ್ಟ್, ನನ್ನ ಸಬ್ಜೆಕ್ಟ್ ಇರುವಂಥದ್ದು. ಇವತ್ತು ನಿತ್ಯಾನಂದ ಬಿ ಶೆಟ್ಟರು ಬರೆದಂಥ ಹಲವು ಅರಿಯದ ಭಾಷೆ, ಅದು ಗನ್ನಾ ಶೆಟ್ಟಿಯಕ್ಕರ್ ಅವರು ಹೇಳಿದಂತೆ ಯಕ್ಷಗಾನವನ್ನು ಕೇಂದ್ರೀಕರಿಸಿಕೊಂಡು ಯಕ್ಷಗಾನ ಯಾವ ರೀತಿ ಕೋಮುವಾದವನ್ನು ಬೆಳೆಸೋ, ಅದರಲ್ಲೂ ಕೂಡ ಕುಂಬ್ಳೆ ಸುಂದರ್ರಾವ್ ಅವರು ನಿಧನ ಹೊಂದಿದಂಥ ಸಂದರ್ಭದಲ್ಲಿ ಕೆಲವು ಸಾಹಿತ್ಯ ಚಿಂತಕರು ಕುಂಬ್ಳೆ ಸುಂದರ್ರಾವ್ ಅನ್ನುವಂತಹ ಒಬ್ಬ ಮೇರು ವ್ಯಕ್ತಿತ್ವ ಇವತ್ತು ನಿಧನ ಹೊಂದಿತು, ಅಥವಾ ಕುಂಬ್ಳೆ ಸುಂದರ್ರಾವ್ ಅನ್ನುವಂತಹ ಒಂದು ಸಾಂಸ್ಕೃತಿಕ ಒಂದು ಚರಿತ್ರೆಯೇ ಇಲ್ಲವಾಯಿತು ಅನ್ನುವಂಥ ರೀತಿಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಅದನ್ನು ನಿತ್ಯಾನಂದ ಶೆಟ್ಟರು ಅದನ್ನು ಖಂಡಿಸಲಿಕ್ಕೆ ಹೋಗಿ, ಇಲ್ಲ ಆ ಥರ ಇಲ್ಲ, ಆ ಥರ ಅದನ್ನು ನೋಡಬಾರ್ದು, ಕುಂಬ್ಳೆ ಸುಂದರ್ ಅವರ ನಿಧನ ಯಾರು ನಿಧನ ಹೊಂದಿದ್ರು ಕೂಡ ಅದು ಶೋಕವೇ, ಆದರೆ ಅದು ಈ ಕರಾವಳಿಯ ವಿದ್ವತ್ತನ್ನು, ಕರಾವಳಿಯ ಸಾಂಸ್ಕೃತಿಕತೆಯನ್ನು ಆ ರೀತಿ ಇರುವುದಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ಹೋಗಿ ಅದೇ ಒಂದು ದೊಡ್ಡ ಪುಸ್ತಕ ಆಯಿತು. ಅದೇ ಒಂದು ಕರಾವಳಿಯ ಸಾಂಸ್ಕೃತಿಕ ರಾಜಕಾರಣವನ್ನು ಹೇಳುವಂಥ ಹಲವು ಅರಿಯದ ಭಾಷೆ ಆಯಿತು ಅನ್ನುವಂಥದ್ದು ನಾನು ತಿಳ್ಕೊಂಡಿರುವಂಥದ್ದು. ಆದ್ದರಿಂದ ಕುಂಬ್ಳೆ ಸುಂದರ್ರಾವ್ ಒಬ್ಬರೇ ಅಲ್ಲ, ಈಗಿನ ಯಕ್ಷಗಾನ ಈಗಿನ ಗನ್ನಾ ಶೆಟ್ಟಿಯಕ್ಕರ್ ಅವರು ಹೇಳಿದ ರೀತಿಯಲ್ಲಿ ಈಗಿನ ದೈವಾರಾಧನೆ ಕೂಡ ಒಂದೊಂದು ರೀತಿಯಲ್ಲಿ ಕೋಮುವಾದವನ್ನು ಉದ್ದೀಪಿಸಲಿಕ್ಕೆ ಅಥವಾ ಕೋಮುವಾದಕ್ಕೆ ಕಾರಣವಾಗುವಂಥ ಘಟನೆಗಳು ಅಲ್ಲಲ್ಲಿ ನಡೀತಾ ಇರ್ತದೆ. ಆದರೆ ಈ ಕುಂಬ್ಳೆ ಸುಂದರ್ರಾವ್ ಅವರ ವಿಷಯ ಬಂದಂಥ ಸಂದರ್ಭದಲ್ಲಿ ಅಥವಾ ಈ ಪುಸ್ತಕದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ ನನಗೆ ಮತ್ತು ಮುನೀರ್ ಕಾಟಿಪಳ್ಳ ಅವರಿಗೆ ಹಲವಾರು ಜನ ಕರೆಯನ್ನು ಮಾಡಿದರು. ನಿತ್ಯಾನಂದ ಶೆಟ್ಟರು ಈ ಹಿಂದೆ VS ಆಚಾರ್ಯ ಅವರ ಬಗ್ಗೆನೂ ಬರೆದಿದ್ರು ಅನ್ನುವಂಥದ್ದು ಕೆಲವರು ಆರೋಪವನ್ನು ಮಾಡಿದರು. ಕೆಲವರು ನಮಗೆ ಫೋನಲ್ಲಿ ಹೇಳಿದರು, ಅವರು ಈ ಹಿಂದೆ VS ಆಚಾರ್ಯ ಅವರ ಪರವಾಗಿ ಬರೆದಿದ್ರು ಅನ್ನುವಂಥದ್ದನ್ನು. ಇಲ್ಲಿ ಅದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ, VS ಆಚಾರ್ಯ ಅವರ ಕಾಲಘಟ್ಟ ಅಥವಾ ಯಡಿಯೂರಪ್ಪ ಇದ್ದಂಥ ಕಾಲಘಟ್ಟ, ಆಗಿನ ಕರಾವಳಿಯ ಕೋಮುವಾದಕ್ಕೂ ಈಗಿನ ಕರಾವಳಿಯ ಕೋಮುವಾದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಆಗ ನಾನು ನೋಡಿದ ರೀತಿಯಲ್ಲಿ ಆಗ VS ಆಚಾರ್ಯ ಅವರು ಗೃಹ ಸಚಿವರಾಗಿದ್ದರು. VS ಆಚಾರ್ಯ ಅವರು ಗೃಹ ಸಚಿವರಾಗಿದ್ದ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚ್ ದಾಳಿ ನಡೆಯಿತು. ಚರ್ಚ್ ದಾಳಿ ನಡೆಯುವಂಥ ಸಂದರ್ಭದಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚ್ ದಾಳಿಯ ಖಂಡನೆ ಆಯಿತು. ನಾವೆಲ್ಲರೂ ಕೂಡ ಆಗ ಬೀದಿಗಿಳಿದಿದ್ವಿ. ಎಲ್ಲರೂ ಕೂಡ, ನಾನು ಪತ್ರಕರ್ತನಾಗಿಯೂ ಕೂಡ ಆಗ ಆ್ಯಕ್ಟಿವಿಸಮಲ್ಲಿ ನೇರವಾಗಿ ಭಾಗಿಯಾಗಿದ್ದೆ. ಅಂಥ ಸಂದರ್ಭದಲ್ಲಿ VS ಆಚಾರ್ಯ ಅವರು ಗೃಹ ಸಚಿವರಾಗಿ ಒಂದು ಮಾತನ್ನು ಹೇಳ್ತಾರೆ, ಚರ್ಚ್ ದಾಳಿಯನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ, ಚರ್ಚ್ ದಾಳಿ ಅನ್ನುವಂಥದ್ದು ಅಮಾನವೀಯವಾದದ್ದು, ಇದನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು VS ಆಚಾರ್ಯ ಅವರು ಗೃಹ ಸಚಿವರಾಗಿ ಹೇಳ್ತಾರೆ. ಅವರು ಇಂಟರ್ನಲ್ ಆಗಿ RSSನ ಬೈಠಕ್ಕಲ್ಲಿ ಏನು ಹೇಳಿದ್ದಾರೋ ಅನ್ನೋದು ನಮಗೆ ಗೊತ್ತಿಲ್ಲ, ಆದರೆ ಬಹಿರಂಗವಾಗಿ ಒಬ್ಬ ಗೃಹ ಸಚಿವರು ಅದನ್ನು ಒಪ್ಪುವುದಿಲ್ಲ, BJPಯ ಗೃಹ ಸಚಿವರು ಅದನ್ನು ಒಪ್ಪುವುದಿಲ್ಲ. ಅಂದರೆ ಈಗ ಆ ಸಂವಾದ ಸಾಧ್ಯ ಇದೆಯಾ, ಈಗ BJP ಜೊತೆಗೆ ಆ ರೀತಿಯ ಹೇಳಿಕೆಗಳು ಬರಲಿಕ್ಕೆ ಸಾಧ್ಯ ಇದೆಯಾ ಅಂತಂದರೆ ಖಂಡಿತವಾಗಿಯೂ ಈಗ ಬರಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ಯಶ್ಪಾಲ್ ಸುವರ್ಣ ಆಜಬ್ಬ ಹಸನಬ್ಬ ಅನ್ನುವಂಥ ತಂದೆ ಮಗನನ್ನು ಉಡುಪಿಯ ಬೀದಿಯಲ್ಲಿ ಬೆತ್ತಲು ಮಾಡಿದ ಸಂದರ್ಭದಲ್ಲಿ ಆಗಿನ VS ಆಚಾರ್ಯ ಒಬ್ಬ BJPಯ ನಾಯಕನಾಗಿ
ಕನಿಷ್ಠ ಒಂದು ಮಾತಿಗಾಗಿ ಅವರು ಅದನ್ನು ಖಂಡನೆಯನ್ನು ಮಾಡ್ತಾರೆ. ಈಗಿನ BJP ಇಡೀ ಯಶ್ಪಾಲ್ ಸುವರ್ಣ ಅವರ ಜೊತೆಗೆ ನಿಂತುಕೊಂಡು ಯಶ್ಪಾಲ್ ಸುವರ್ಣ ಅವರನ್ನು ಬೆಂಬಲಿಸುವಂತಹ, ಯಶ್ಪಾಲ್ ಸುವರ್ಣನೇ ನಿಜವಾದಂಥ ಹೀರೋ, ರಾಜ್ಯ ಸರ್ಕಾರ FIR ಮಾಡಿರುವಂಥದ್ದೇ ತಪ್ಪು ಅನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಪತ್ರಿಕಾಗೋಷ್ಠಿಯನ್ನು ಕೂಡ ಈ BJPಯ ರಾಜ್ಯಾಧ್ಯಕ್ಷರು ಮಾಡ್ತಾ ಇದ್ದಾರೆ. ಅಂದರೆ ಒಂದು ಸಾರ್ವಜನಿಕ ಲಜ್ಜೆಯೇ ಇಲ್ಲದ ರೀತಿಯಲ್ಲಿ ಇವತ್ತಿನ ಕೋಮುವಾದ BJP ಅಥವಾ ಪಕ್ಷವಾಗಿ ನೇರವಾಗಿ ಮಾಡ್ತಾ ಇದೆ. ಹಿಂದೆ ಸಾರ್ವಜನಿಕ ಲಜ್ಜೆ ಅನ್ನೋದಿತ್ತು. ಆ ಸಾರ್ವಜನಿಕ ಲಜ್ಜೆಯಲ್ಲಿ BS ಯಡಿಯೂರಪ್ಪ ಅಥವಾ ಈ ಜಗದೀಶ್ ಶೆಟ್ಟರು ಅಥವಾ ಆರ್ ಅಶೋಕ್, ಈಗಿನ ಆರ್ ಅಶೋಕ್ ಅಲ್ಲ, ಆಗಿನ ಆರ್ ಅಶೋಕ್ ಮತ್ತು ಆಗಿನ VS ಆಚಾರ್ಯ, ಇವರೆಲ್ಲರೂ ಕೂಡ, ಆಗಿನ ಯೋಗೀಶ್ ಭಟ್ರು, ಇವರೆಲ್ಲರೂ ಕೂಡ ಆ ಸಾರ್ವಜನಿಕ ಲಜ್ಜೆಯ ಒಳಗಡೆ ತಮ್ಮ ಕೋಮು ರಾಜಕಾರಣವನ್ನು ಮಾಡ್ತಾಯಿದ್ರು. ಈಗ ಎಲ್ಲ ಸಾರ್ವಜನಿಕ ಲಜ್ಜೆಯನ್ನು ಬಿಟ್ಟು ನೇರವಾಗಿ ಕೋಮು ರಾಜಕಾರಣವನ್ನು BJP, RSS ಮತ್ತು ಹಿಂದುತ್ವ ಸಂಘಟನೆಗಳು ಮಾಡ್ತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಕೂಡ ಅದನ್ನು ನಾವು ನೋಡಬೇಕಾಗತ್ತೆ. ಇನ್ನು ಈ ಸಾಂಸ್ಕೃತಿಕ ರಾಜಕಾರಣದ ಬಗ್ಗೆ ಗನ್ನ ಶೆಟ್ಟಿ ಅಕ್ಕರ್ ಅವರು ಭಾಳ ಚೆನ್ನಾಗಿ ಹೇಳಿದರು. ಒಂದು ಕಡೆಯಲ್ಲಿ ದೈವಾರಾಧನೆ, ಮತ್ತೊಂದು ಕಡೆಯಲ್ಲಿ ಯಕ್ಷಗಾನ. ಈ ನನ್ನ ಒಂದು ಸೀಮಿತ ಅಧ್ಯಯನದ ಪ್ರಕಾರ ದೈವಾರಾಧನೆ ಅನ್ನುವಂಥದ್ದು ಏನಿದೆ ಅದು ಬೌದ್ಧ ಧರ್ಮದಿಂದ ಬಂದಿರುವಂಥದ್ದು ಅನ್ನುವಂಥದ್ದು ನನ್ನ ಒಂದು ಸಣ್ಣ ಒಂದು ಅಭಿಪ್ರಾಯ. ಅದು ನಾನು ಇನ್ನಷ್ಟು ಅದನ್ನು ಅಧ್ಯಯನವನ್ನು ಮಾಡಬೇಕಾಗಿದೆ. ನಾವಿದನ್ನು ಮಾಡಬೇಕಾಗಿದೆ ಅಧ್ಯಯನವನ್ನು. ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮೀಯರು ದೈವಾರಾಧನೆಯನ್ನು ಮಾಡ್ತಾರೆ. ಶ್ರೀಲಂಕಾದಲ್ಲೂ ಕೂಡ ದೈವಾರಾಧನೆ ಇದೆ. ಈ ಶ್ರೀಲಂಕಾದ ದೈವಾರಾಧನೆ ಯಾವ ಸ್ವರೂಪದಲ್ಲಿದೆ ಅಂತಂದರೆ ಕರಾವಳಿಯ ಸ್ವರೂಪದಲ್ಲೇ ಶ್ರೀಲಂಕಾದಲ್ಲಿ ಬೌದ್ಧರು ದೈವಾರಾಧನೆಯನ್ನು ಮಾಡ್ತಾರೆ, ಬುದ್ಧ ಧರ್ಮದವರು ದೈವಾರಾಧನೆಯನ್ನು ಮಾಡ್ತಾರೆ. ಆದರೆ ಇಷ್ಟು ಆಡಂಬರ, ಇಷ್ಟು ವಸ್ತ್ರ ವಿನ್ಯಾಸ, ಈ ರೀತಿಯ ಅಲಂಕಾರಗಳು ಇರುವುದಿಲ್ಲ, ಸ್ವಲ್ಪ ಕಡಿಮೆ ಮಟ್ಟದಲ್ಲಿರ್ತವೆ. ಮತ್ತು ಈ ಯಕ್ಷಗಾನ ಅನ್ನುವಂಥದ್ದೇನಿದೆ ಇದು ದೈವಾರಾಧನೆಯನ್ನು ಟಾರ್ಗೆಟ್ ಮಾಡಿಯೇ ಕರಾವಳಿಯಲ್ಲಿ ಬಂದಿರುವಂಥದ್ದು ಅನ್ನುವಂಥದ್ದು ಬಹಳ ಸ್ಪಷ್ಟ ಇದೆ. ಯಾಕಂತಂದರೆ ದೈವಾರಾಧನೆ ಅನ್ನುವಂಥದ್ದು ಎಲ್ಲ ಧರ್ಮದವರನ್ನು ಒಳಗೊಳ್ಳುತ್ತೆ ಮತ್ತು ಎಲ್ಲರನ್ನು ಕೂಡ ಅಪ್ಪಿಕೊಳ್ಳುತ್ತೆ. ಆದರೆ ಯಕ್ಷಗಾನ ಅನ್ನುವಂಥದ್ದು ಹಿಂದೂಗಳನ್ನೇ ಒಳಗೊಳ್ಳುವುದಿಲ್ಲ. ಇಲ್ಲಿ ದೈವಾರಾಧನೆ ಎರಡು 2023ನೇ ಚುನಾವಣೆ ನಿಮಗೆ ನೆನಪಿರ್ಬೋದು. ಆ ಸಂದರ್ಭದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಒಂದು ಭಾಷಣವನ್ನು ಮಾಡ್ತಾರೆ. ಯಾವುದೇ ದೈವಾರಾಧನೆಯ ಭೂತಕೋಲಗಳಿಗೆ ಬ್ಯಾರಿಗಳು ಬರಬಾರ್ದು. ಇದು ಪ್ರಭಾಕರ್ ಭಟ್ರ ಭಾಷಣ. RSSನ ಮುಖ್ಯಸ್ಥರಾಗಿರುವಂಥ ಆಗಿನ ದಕ್ಷಿಣ ಪ್ರಾಂತ್ಯ ಸಂಚಾಲಕರಾಗಿದ್ದಂಥ ಪ್ರಭಾಕರ್ ಭಟ್ರು ಭಾಷಣವನ್ನು ಮಾಡ್ತಾರೆ. ಯಾವುದೇ ದೈವಾರಾಧನೆಯ ಭೂತಕೋಲಗಳಿಗೆ ಬ್ಯಾರಿಗಳು ಬರಬಾರ್ದು. ಒಂದು ವೇಳೆ UT ಖಾದರ್, ಮೊಯ್ದೀನ್ ಬಾವ ಈ ರೀತಿಯ ರಾಜಕಾರಣಿಗಳೇನಾದರೂ ದೈವಾರಾಧನೆಯ ಭೂತಕೋಲ ಆಗುವಂಥ ಜಾಗಗಳಿಗೆ ಬಂದರೆ ಅವರಿಗೆ ದೈವ ಇದು ಪ್ರಸಾದ ಮೂಲ್ಯಗಳನ್ನು ಕೊಡಬಾರ್ದು, ಅವರಿಗೆ ಎಳ್ನೀರನ್ನು ದೈವ ಕೊಡಬಾರ್ದು ಅನ್ನುವಂಥ ತಾಕೀತನ್ನು ಪ್ರಭಾಕರ್ ಭಟ್ರು ಮಾಡ್ತಾರೆ. ಆನಂತರ ಅದೇ ಸಂದರ್ಭದಲ್ಲಿ ದೈವದ ಕೋಲಗಳು ನಡೆಯುವಂತಹ, ನೇಮಗಳು ನಡೆಯುವಂಥ ಸಮಯ, ಜೊತೆಗೆ ಚುನಾವಣೆ ಕೂಡ ಬಂದಿತ್ತು. ಮೊಯ್ದೀನ್ ಬಾವ ಅವರು ಚೊಕ್ಕಬೆಟ್ಟಿನಲ್ಲಿರುವಂಥ ಒಂದು ದೈವದ ಕೋಲಕ್ಕೆ, ಪಂಜುರ್ಲಿ ದೈವದ ಕೋಲಕ್ಕೆ ಹೋಗ್ತಾರೆ. ಮೊಯ್ದೀನ್ ಬಾವ ಅವರು ಆಗಿನ ಚುನಾವಣಾ ಅಭ್ಯರ್ಥಿ, ಕಾಂಗ್ರೆಸ್ನ ಅಭ್ಯರ್ಥಿ, ಅವರು ಹೋಗ್ತಾರೆ. ಹೋಗುವಂಥ ಸಂದರ್ಭದಲ್ಲಿ ಇನ್ನೇನು ದೈವ ಮೊಯ್ದೀನ್ ಬಾವ ಅವರಿಗೆ ಗಂಧ ಮತ್ತು ಎಳ್ನೀರನ್ನು ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಒಬ್ಬ ಬಜರಂಗ ದಳದ ಹುಡುಗ ಮಧ್ಯೆ ಹೋಗ್ತಾನೆ. ಪ್ರಭಾಕರ್ ಭಟ್ರಿಂದ ಪ್ರೇರೇಪಿತ ಆದಂತಹ ಬಜರಂಗ ದಳದ ಹುಡುಗ ಮಧ್ಯೆ ಹೋಗಿ ದೈವಕ್ಕೆ ತಾಕೀತು ಮಾಡ್ತಾನೆ. ಇದು ಬಹುಶಃ ತುಳುನಾಡಿನ ಇತಿಹಾಸದಲ್ಲಿ ಯಾವತ್ತೂ ನಡೆದಿರಲಿಲ್ಲ. ದೈವಕ್ಕೆ ಹೋಗಿ ಹೇಳ್ತಾನೆ, ನೋಡಿ ನೀವು ಅವರಿಗೆ ಕರಿಗಂಧನೂ ಕೊಡಬಾರ್ದು, ಎಳ್ನೀರು ಕೊಡಬಾರ್ದು ಅನ್ನುವಂಥದ್ದನ್ನು ದೈವಕ್ಕೆ ಹೋಗಿ ಹೇಳ್ತಾರೆ. ದೈವಕ್ಕೆ ಇದು ಹೊಸ ಪ್ರಕ್ರಿಯೆ, ಇದು ಅವರ ಇದರಲ್ಲಿ ಬರಲ್ಲ, ಆ ಪ್ರಕ್ರಿಯೆಯಲ್ಲಿ ಬರಲ್ಲ. ದೈವ ತಕ್ಷಣಕ್ಕೆ ಆವೇಶ ಇನ್ನಷ್ಟು ಜಾಸ್ತಿ ಬರುತ್ತೆ. ಆವೇಶ ಜಾಸ್ತಿ ಬಂದು ಒಂದು ಇಡೀ ಗರ್ಭಗುಡಿ, ಅದರ ಗುಡಿ ಏನಿದೆ ಆ ಗುಡಿಗೆ ಒಂದು ಸುತ್ತು ಬರುತ್ತೆ. ಸುತ್ತು ಬಂದ ನಂತರ ಅದರ ಖಡ್ಗವನ್ನು ಹಿಡ್ಕೊಂಡ್ಬಂದು ಆ ಹುಡುಗನನ್ನು ಓಡಿಸುತ್ತೆ. ಅದು ಆ ಹುಡುಗನನ್ನು ಓಡಿಸಿದ ಆ ಪ್ಲೇಸಲ್ಲಿ ಇರಕ್ಕೆ ಬಿಡಲ್ಲ ಆ ಹುಡುಗನನ್ನು, ಆ ಬಜರಂಗದಲ್ಲದ ಹುಡುಗನನ್ನು. ಅಂದರೆ ಇದು ದೈವಾರಾಧನೆಯಲ್ಲಿ ಇದು ಮಾತ್ರ ಸಾಧ್ಯ. ಇದು ಯಕ್ಷಗಾನದಲ್ಲಿ ಸಾಧ್ಯ ಇಲ್ಲ. ಆದ್ದರಿಂದ ಈ ಯಕ್ಷಗಾನ ಅನ್ನುವಂಥದ್ದೇನಿದೆ, ಈ ದೈವಾರಾಧನೆಯ ಒಳಗೊಳ್ಳುವಿಕೆಯ ಪ್ರಕ್ರಿಯೆಯನ್ನು ನಿಲ್ಲಿಸಲಿಕ್ಕೋಸ್ಕರನೇ ಯಕ್ಷಗಾನವನ್ನು ನಿಧಾನಕ್ಕೆ ಕರಾವಳಿಯಲ್ಲಿ ಮಾಡಲಾಯಿತು ಅನ್ನುವಂಥದ್ದು. ಯಾಕೆ ಅಂತಂದರೆ ಈಗ ಕಟೀಲಿನ ಉಲ್ಲಾಲ್ದಿ ಏನಿದ್ದಾರೆ ಅದು ದೈವ, ಅದು ದೇವಿ ಅಲ್ಲ. ಕಟೀಲಿನ ಉಲ್ಲಾಲ್ದಿ ಅನ್ನುವಂಥದ್ದು ದೈವ. ಈಗ ಕೇಪುವಿನಲ್ಲಿ ಉಲ್ಲಾಲ್ದಿ ಇದೆ, ಅದು ಈಗಲೂ ಕೂಡ ಅಲ್ಲಿ ನಡೆಯುವಂಥದ್ದು ನೇಮ ಕೋಲ. ಆದರೆ ಕಟೀಲ್ನ ಉಲ್ಲಾಲ್ದಿಗೆ ನಡೆಯುವಂಥದ್ದು ದೇವಿಗೆ ನಡೆಯುವಂಥ ಜಾತ್ರೆ. ಆದ್ದರಿಂದ ಕಟೀಲ್ನ ಉಲ್ಲಾಲ್ತಿಯನ್ನು ದೇವಿಯನ್ನಾಗಿ ಮಾಡಬೇಕಾದ್ರೆ ನೀವು ದೇವಿ ಮಹಾತ್ಮೆ ಆಟವನ್ನು ಆಡಿಸಬೇಕು ಅಂತ ಹೇಳಿ ಇವತ್ತು ಹರಕೆಯಾಗಿ ವರ್ಷಕ್ಕೆ
7 ಮೇಳಗಳು ಹೊರಟರೂ ಕೂಡ ಆ ಮೇಳಗಳು ಸಂಪೂರ್ಣವಾಗಿ ತಲುಪಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹರಕೆಯ ಮೇಳಗಳನ್ನು ಆಡಿಸ್ತಾ ಇದ್ದಾರೆ ಜನ. ಆ ಮೂಲಕ ಕಟೀಲ್ನ ಉಳ್ಳಾಲ್ದಿ ಹೋಗಿ ಕಟೀಲ್ನ ದೇವಿ ಮಹಿಷಾಸುರನ ವಧೆಯನ್ನು ಮಾಡಿದರು ಅನ್ನುವಂಥದ್ದನ್ನು ಬಹಳ ಚಂದ ಮಾಡಿ ನಮ್ಮ ತಲೆಗೆ ತುಂಬಿದರು. ಮಹಿಷಾಸುರ ಅನ್ನುವಂಥದ್ದು ನಮ್ಮ ದೈವ. ಈಗಲೂ ಕೂಡ ಮಹಿಷಾಸುರ ದೈವದ ದೈವಸ್ಥಾನ ಬಾರ್ಕೂರಲ್ಲಿದೆ, ದೊಡ್ಡದಾಗಿದೆ, ಚೆನ್ನಾಗಿದೆ, ದೊಡ್ಡ ದೈವಸ್ಥಾನವೇ ಇದೆ ಬಾರ್ಕೂರಲ್ಲಿ. ಮತ್ತು ಮಹಿಷಂದಾಯ, ನಂದಿಕೋಣ ಇವೆಲ್ಲವೂ ಕೂಡ ಮಹಿಷಾಸುರ ಅನ್ನುವಂತಹ ದೈವದ ಹಿನ್ನೆಲೆಯಲ್ಲಿ ಬಂದಿರುವಂಥ ದೈವಾರಾಧನೆಯ ಪ್ರಕ್ರಿಯೆಗಳು. ಇವೆಲ್ಲವೂ ಕೂಡ ಎಲ್ಲ ಧರ್ಮದವರನ್ನು, ಎಲ್ಲ ಜಾತಿಯವರನ್ನು ಒಳಗೊಳ್ಳುತ್ತೆ ಅನ್ನೋ ಕಾರಣಕ್ಕಾಗಿ ಯಕ್ಷಗಾನವನ್ನು ಹೆಚ್ಚು ಪ್ರಸಾರ ಮಾಡಲಾಯಿತು. ಅದನ್ನು ಹೆಚ್ಚು ಮಾಡಿದರು, ಅದನ್ನು ಪ್ರಸಾರವನ್ನು ಮಾಡಿದರು. ಅದರ ಜೊತೆಗೆ ಈ ಯಕ್ಷಗಾನ ಅನ್ನುವಂಥದ್ದು ಬ್ರಾಹ್ಮಣ ಕೇಂದ್ರಿತವಾದಂತಹ ಒಂದು ಕಲೆ. ಅದು ಈಗ ನೋಡಿ, ಆ ಯಕ್ಷಗಾನವನ್ನು ನಾನು ಆಡಿಸಿದ್ರು, ದಲಿತರು ಆಡಿಸಿದ್ರು, ಯಾರೇ ಆಡಿಸಿದ್ರು, ಹರಕೆಯಾಗಿ ಆಡಿಸಿದರೆ ಆ ಯಕ್ಷಗಾನ ಅವರ ಮನೆಯಲ್ಲಿ ನಡೆಯುತ್ತೆ. ಆದರೆ ಆ ಯಕ್ಷಗಾನಕ್ಕೆ ಬರುವಂಥ ದೇವಿಯ ಮೂರ್ತಿ ಏನಿದೆ, ದೇವಿಯ ಭಂಡಾರ ಏನಿದೆ, ಅದು ನಮ್ಮ ಮನೆಗೆ ಬರುವುದಿಲ್ಲ, ಅದು ಹೋಗುವುದು ಬ್ರಾಹ್ಮಣರ ಮನೆಗೆ. ಯಕ್ಷಗಾನ ಆಡಿಸುವಂಥವರು ಶೂದ್ರರು, ಯಕ್ಷಗಾನದ ದೇವಿಯ ಭಂಡಾರ ಹೋಗುವುದು ಆ ಊರಿನ ಬ್ರಾಹ್ಮಣರ ಮನೆಯನ್ನು ಹುಡುಕಿಕೊಂಡು ಹೋಗುತ್ತೆ. ಆ ಊರಿನ ಬ್ರಾಹ್ಮಣರ ಮನೆಯಲ್ಲಿ ಯಕ್ಷಗಾನದ ಭಂಡಾರದ ಜೊತೆಗೆ ಬರುವಂತಹ ಅರ್ಚಕರು ಯಾರಿದ್ದಾರೆ ಅವರು ಆ ಊರಿನ ಬ್ರಾಹ್ಮಣರ ಮನೆಯಲ್ಲಿ ಉಳ್ಕೋತಾರೆ. ಆನಂತರ ಒಂದು ವೇಳೆ ಬ್ರಾಹ್ಮಣರ ಮನೆ ಆ ಊರಲ್ಲಿ ಇಲ್ಲ ಅಂತಾದರೆ ಆ ಊರಿನ ದೇವಸ್ಥಾನದಲ್ಲಿ ಅವರು ಉಳ್ಕೋತಾರೆ. ಆದರೆ ಹಣ ಕೊಟ್ಟು ಬಯಲಾಟವನ್ನು ಮಾಡುವಂತಹ ಶೂದ್ರರ ಮನೆಗೆ ಕಟೀಲ್ನ ದೇವಿ ಬರುವುದಿಲ್ಲ. ಈ ರೀತಿ ಹಿಂದೂಗಳನ್ನೇ ಒಳಗೊಳ್ಳದೇ ಇರುವಂತಹ ಒಂದು ಯಕ್ಷಗಾನ, ಜೊತೆಗೆ ಕೋಮುವಾದವನ್ನು ನೀಟಾಗಿ ಹರಡಲಿಕ್ಕೆ, ಯಾವುದೇ ಸಮಸ್ಯೆ ಇಲ್ಲದೆ ಹರಡಲಿಕ್ಕೆ ಇರುವಂಥ ಮಾಧ್ಯಮವಾಗಿ ಇವತ್ತು ಯಕ್ಷಗಾನವನ್ನು ಬಳಕೆಯನ್ನು ಮಾಡಿಕೊಂಡ್ರು. ಆ ಮೂಲಕ ದೈವಾರಾಧನೆಯ ಪ್ರಭಾವವನ್ನು ಕಡಿಮೆ ಮಾಡಿ ರಾಮ, ಕೃಷ್ಣ, ವಿಷ್ಣು ಈ ರೀತಿಯ ದೇವರ ಪ್ರಭಾವಗಳನ್ನು ಜಾಸ್ತಿ ಮಾಡುವ ಕಥೆಗಳನ್ನು ಹೇಳುವ ಮೂಲಕ, ಸತ್ಯನಾರಾಯಣ ಪೂಜೆ ಅನ್ನುವಂಥದ್ದು ಹೇಗೆ ನಾರಾಯಣ ಗುರುಗಳ ವಿರುದ್ಧವಾಗಿ ಬಂತು, ಅದು ಸುಳ್ಳು ನಾರಾಯಣ, ಇದು ಸತ್ಯನಾರಾಯಣ ಅನ್ನುವಂಥದ್ದನ್ನು ಹೇಗೆ ಹೇಳಿದರು, ನಾವು ಹೇಳಿದಲ್ಲಿ ಇದನ್ನು ಬನ್ನಂಜೆ ಗೋವಿಂದಾಚಾರ್ಯರು ಕೂಡ ಹೇಳ್ತಾರೆ. ಒಂದು ನಾರಾಯಣನನ್ನು ಸುಳ್ಳು ಅಂತ ಮಾಡಲಿಕ್ಕೋಸ್ಕರ ಸತ್ಯನಾರಾಯಣ ಪೂಜೆಯನ್ನು ಮಾಡಲಾಯಿತು ಅಂತೇಳಿ ಬನ್ನಂಜೆ ಗೋವಿಂದಾಚಾರ್ಯರೇ ಹೇಳ್ತಾರೆ. ಆ ರೀತಿ ದೈವಾರಾಧನೆಯ ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ ಅದೇ ಮಾದರಿಯ, ಅದೇ ವಸ್ತ್ರವಿನ್ಯಾಸದ, ಅದೇ ರೀತಿಯ ಕಥೆಗಳಿರುವಂತಹ ಯಕ್ಷಗಾನವನ್ನು ಭಾಗವತಿಕೆಯ ಮೂಲಕ ಮಾಧ್ವರು ಅಥವಾ ಒಂದು ಬ್ರಾಹ್ಮಣ ಪಂಥ ಬಹಳ ಯಶಸ್ವಿಯಾಗಿ ಮಾಡ್ತು ಅನ್ನುವಂಥದ್ದು. ಆ ಮೂಲಕ ಕೋಮುವಾದವನ್ನು ಹರಡಿದರು. ಕೋಮುವಾದವನ್ನು ಅದು ಯಾವ ರೀತಿ ಕೋಮುವಾದವನ್ನು ಹರಡಲಿಕ್ಕೆ ಕಾಲಘಟ್ಟದಲ್ಲಿ ಬಳಕೆ ಮಾಡ್ಕೊಳ್ತದೆ ಅಂತಂದರೆ, ಕರಾವಳಿ ಎಲ್ಲ ಮಾರಲ್ ಪೊಲೀಸಿಂಗ್ ಘಟನೆಗಳನ್ನು ನೀವು ನೋಡಿ. ಆ ಮಾರಲ್ ಪೊಲೀಸಿಂಗ್ ಘಟನೆ ಆದ ನಂತರ ನಡೆಯುವಂಥ ಯಕ್ಷಗಾನದಲ್ಲಿ ಆ ಮಾರಲ್ ಪೊಲೀಸಿಂಗ್ ಘಟನೆಯ ಸಮರ್ಥನೆ ಇರ್ತದೆ. ಅದು ಪಬ್ ಅಟ್ಯಾಕ್ ಇರ್ಬೋದು, ಅದು ಚರ್ಚ್ ಅಟ್ಯಾಕ್ ಇರ್ಬೋದು, ಅದು ಹೋಮ್ ಸ್ಟೇ ಅಟ್ಯಾಕ್ ಇರ್ಬೋದು, ಅಥವಾ ಬೀಚಲ್ಲಿ ನಡೆದಂಥ ಮಾರಲ್ ಪೊಲೀಸಿಂಗ್ಗಳಿರ್ಬೋದು. ಆ ಎಲ್ಲ ಘಟನೆಗಳನ್ನು ಬಹಳ ನೀಟಾಗಿ ಯಕ್ಷಗಾನದಲ್ಲಿ ತುರುಕ್ತಾರೆ. ಮತ್ತು ಆ ಯಕ್ಷಗಾನದಲ್ಲಿ ಆ ಘಟನೆಗಳೇನಿದೆ, ಆ ಘಟನೆಗಳ ಕೆಲವೊಂದು ಡೈಲಾಗ್ಗಳನ್ನು ಹಿಡಿದುಕೊಂಡು, ಆಕೊಡ್ಚಿ ಅನ್ನ ಬರ್ತ್ಡೇಯನ್ನು ಈ ರೀತಿ ಬರ್ತ್ಡೇ ಹುಡುಗನಿಗೆ ಹೊಡೆದಂಥ ಸಂದರ್ಭದಲ್ಲಿ ಈ ರೀತಿಯ ಡೈಲಾಗ್ಗಳನ್ನ ಹಿಡ್ಕೊಂಡು, ಆನಂತರ ಇತ್ತೀಚೆಗೆ ಸೌಜನ್ಯ ಪ್ರಕರಣದಲ್ಲಿ ನಡೆದಂಥ ಸೌಜನ್ಯ ಹೋರಾಟ ಇರ್ಬೋದು, ಧರ್ಮಸ್ಥಳದ ದೌರ್ಜನ್ಯಗಳ ವಿರುದ್ಧ ನಡೆದಂಥ ಹೋರಾಟ ಇರ್ಬೋದು, ಅದನ್ನು ಹಿಡ್ಕೊಂಡು ಇತ್ತೀಚೆಗಿನ ಯಕ್ಷಗಾನದಲ್ಲಿ ಅದರ ಡೈಲಾಗ್ಗಳನ್ನು ಕೂಡ ಯಕ್ಷಗಾನದಲ್ಲಿ ಅಳವಡಿಸಿಕೊಳ್ಳುವಂಥ ಪ್ರಕ್ರಿಯೆಗಳನ್ನು ಬಹಳ ನೀಟಾಗಿ ಯಕ್ಷಗಾನದ ಕಲಾವಿದರು ಮಾಡಿಕೊಂಡೇ ಬಂದಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಕರಾವಳಿಯಲ್ಲಿ ಸೌಜನ್ಯ ಪರವಾದಂಥ ನಡೆದಂಥ ಹೋರಾಟಗಾರರನ್ನು ಹೀಯಾಳಿಸುವಂತಹ ಡೈಲಾಗ್ಗಳು ಕೂಡ ಯಕ್ಷಗಾನದಲ್ಲಿ ಸೇರ್ಪಡೆಯಾಗಿದೆ. ಈ ರೀತಿ ಇದನ್ನು ತರ್ತಾ ಇದ್ದಾರೆ. ಈ ಸಾಂಸ್ಕೃತಿಕ ರಾಜಕಾರಣವನ್ನು ನಾವು ಅರ್ಥ ಮಾಡಿಕೊಳ್ಳದೆ ನೇರವಾಗಿ ಕೋಮುವಾದವನ್ನು ವಿರೋಧ ಮಾಡ್ತೀವಿ ಅಥವಾ BJPಯನ್ನು ಸೋಲಿಸುವುದೇ ನಮ್ಮ ಕೋಮುವಾದದ ವಿರುದ್ಧದ ರಾಜಕಾರಣ ಅಂತ ಅಂದ್ಕೊಂಡ್ರೆ ಅದು ಖಂಡಿತವಾಗಿಯೂ ಸುಳ್ಳು. ಈ ಹಿಂದೆ ನಡೆದಂಥ ಎಲ್ಲ ಮಾರಲ್ ಪೊಲೀಸಿಂಗ್ಗಳು, ಕೋಮು ಗಲಭೆಗಳನ್ನು ಈ ನಿಟ್ಟಿನಲ್ಲಿ ನಾವು ನೋಡಬೇಕಾಗತ್ತೆ. ಈಗ ಕರಾವಳಿಯಲ್ಲಿ ನಾನು ಆಗಲೇ ಹೇಳಿದೆ, ಚರ್ಚ್ ದಾಳಿ ನಡೆಯಿತು. ಚರ್ಚ್ ದಾಳಿ ನಡೆಯುವಂಥ ಸಂದರ್ಭದಲ್ಲಿ VS ಆಚಾರ್ಯ ಅವರು ಗೃಹ ಸಚಿವರಾಗಿದ್ದರು. ಆವಾಗ ಮಹೇಂದ್ರ ಕುಮಾರ್ ಅನ್ನುವಂಥವರು ಬಜರಂಗ ದಳದ ರಾಜ್ಯಾಧ್ಯಕ್ಷರಾಗಿದ್ದರು. ಬಜರಂಗ ದಳದ ರಾಜ್ಯಾಧ್ಯಕ್ಷರಾಗಿದ್ದುಕೊಂಡು ಅವರು ಚರ್ಚ್ ದಾಳಿಯಲ್ಲಿ ನೇರವಾಗಿ ಭಾಗಿಯಾಗಿದ್ದೇನೆ, ಚರ್ಚ್ ದಾಳಿಯನ್ನು ಹೌದು ನಾವೇ ಮಾಡಿದ್ದು ಅನ್ನುವಂಥದ್ದನ್ನು ಒಪ್ಕೊಂಡು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಆ ಪತ್ರಿಕಾಗೋಷ್ಠಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಮಹೇಂದ್ರ ಕುಮಾರು ಇದ್ದರು, ಅದರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ನ MB ಪುರಾಣಿಕ್ ಅವರು ಕೂಡ ಇದ್ದರು. ಮಹೇಂದ್ರ ಕುಮಾರ್ಗಿಂತ ಮೊದಲು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟವರು ಯಾರು ಅಂತಂದರೆ MB ಪುರಾಣಿಕ್ ಅವರು. ಆದರೆ ಆಗಿನ ಸರ್ಕಾರ, BJP ಸರ್ಕಾರ ಮಹೇಂದ್ರ ಕುಮಾರ್ ಅವರನ್ನು ಅರೆಸ್ಟ್ ಮಾಡಿದ್ರೆ, ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಮಹೇಂದ್ರ ಕುಮಾರ್ನ ಅರೆಸ್ಟ್ ಮಾಡುತ್ತೆ, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತಹ MB ಪುರಾಣಿಕ್ ಅವರನ್ನ ಅರೆಸ್ಟ್ ಮಾಡೋದಿಲ್ಲ. ಆ ನಂತರ ಅದಕ್ಕಿಂತ ಮೊದಲು ನಡೆದಂಥ ಅಮ್ನೇಷಿಯಾ ಪಬ್ ಮೇಲೆ ಶ್ರೀರಾಮ್ ಸೇನೆ ಅವರು ದಾಳಿಯನ್ನು ಮಾಡ್ತಾರೆ.
ಆಗ ಶ್ರೀರಾಮ್ ಸೇನೆ ಅವರು ದಾಳಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿನ ಆಗಿನ ಅಧ್ಯಕ್ಷ ಆಗಿದ್ದಂತಹ ಪ್ರಸಾದ್ ಅತ್ತ ಅವರನ್ನುವಂಥ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದಂತಹ ನಾಯಕರನ್ನ ಅರೆಸ್ಟ್ ಮಾಡ್ತಾರೆ. ಆದರೆ ಪಡೀಲಲ್ಲಿ ನಡೆದಂಥ ಪಬ್ ಅಟ್ಯಾಕ್ ಏನಿದೆ, ಹೋಮ್ ಸ್ಟೇ ಅಟ್ಯಾಕ್ ಏನಿದೆ, ಆ ಹೋಮ್ ಸ್ಟೇ ಅಟ್ಯಾಕನ್ನು ಹಿಂದೂ ಜಾಗರಣ ವೇದಿಕೆ ಮಾಡಿತ್ತು. ಹಿಂದೂ ಜಾಗರಣ ವೇದಿಕೆ ಅದನ್ನು ಒಪ್ಕೊಳ್ಳುತ್ತೆ, ನಾವೇ ಇದನ್ನು ಮಾಡಿದ್ದು, ನಾವೇ ಹೋಮ್ ಸ್ಟೇ ಅಟ್ಯಾಕನ್ನು ಮಾಡಿದ್ದು ಅಂತೇಳಿ ಒಪ್ಕೊಳ್ಳುತ್ತೆ. ಆದರೆ ಹೋಮ್ ಸ್ಟೇ ಅಟ್ಯಾಕ್ ಮಾಡಿದಂತಹ 43 ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡ್ತಾರೆ. ಅವರೆಲ್ಲರೂ ಕೂಡ ಬಿಲ್ಲವ, ಕುಲಾಲ ಮತ್ತು ಬಂಟ ಸಮುದಾಯಕ್ಕೆ ಸೇರಿದವರು. ಅವರೆಲ್ಲರನ್ನು ಅರೆಸ್ಟ್ ಮಾಡ್ತಾರೆ. ಆದರೆ ಹಿಂದೂ ಜಾಗರಣ ವೇದಿಕೆಯ ಮುಖ್ಯಸ್ಥ ಆಗಿದ್ದಂಥ ಜಗದೀಶ್ ಕಾರಂತ್ ಅವರನ್ನು ಅರೆಸ್ಟ್ ಮಾಡೋದಿಲ್ಲ ಸರ್ಕಾರ. ಜಗದೀಶ್ ಕಾರಂತ್ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಜಗದೀಶ್ ಕಾರಂತ್ ಅವರನ್ನು ಈ ಸರ್ಕಾರ ಅರೆಸ್ಟ್ ಮಾಡಲ್ಲ. ಅಂದರೆ ಸಂಘಟನೆಯ ಮುಖಂಡರನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅವರ ಭಾಗವಹಿಸುವಿಕೆ ಎಲ್ಲ ರೀತಿಯಲ್ಲೂ ಕೂಡ ಸಮನಾಗಿದ್ದ ಸಂದರ್ಭದಲ್ಲಿ ಕೂಡ, ಅಂದರೆ ನೇರವಾಗಿ ಪ್ರಸಾದ್ ದತ್ತ ಅವರು ಕೂಡ ಭಾಗಿಯಾಗಿಲ್ಲ, ನೇರವಾಗಿ ಮಹೇಂದ್ರ ಕುಮಾರ್ ಕೂಡ ಭಾಗಿಯಾಗಿಲ್ಲ, ನೇರವಾಗಿ ಜಗದೀಶ್ ಕಾರಂತ್ ಕೂಡ ಭಾಗಿಯಾಗಿಲ್ಲ. ಆದರೆ ನೇರವಾಗಿ ಭಾಗಿಯಾಗಿಲ್ಲದೆ ಇರುವಂತಹ ಬೇರೆ ಸಂಘಟನೆಯ ಅಥವಾ ಹಿಂದುತ್ವ ಸಂಘಟನೆಯ ಹಿಂದುಳಿದ ವರ್ಗದ ಮುಖಂಡರನ್ನು ನೇರವಾಗಿ ಅರೆಸ್ಟ್ ಮಾಡ್ತಾರೆ. ಬ್ರಾಹ್ಮಣ ಮುಖಂಡರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರಗಳು ಮಾಡಿಲ್ಲ ಆ ಟೈಮಲ್ಲಿ ಅನ್ನುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಇದನ್ನು ಇವತ್ತು ಹಿಂದುತ್ವ ಸಂಘಟನೆಗಳು ಅರ್ಥವನ್ನು ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ಪೊಲೀಸ್ ವೈಫಲ್ಯ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಈ ರೀತಿಯ ತಾರತಮ್ಯದ ಮೇಲ್ನೋಟಕ್ಕೆ ಮಾಡುವಂಥ ಕೆಲಸಗಳೇನಿದೆ, ಒಂದು ಫಿಕ್ಸಿಂಗ್ ಮಾಡುವಂಥದ್ದು, ಇನ್ನೊಂದು ಮುಖಂಡರನ್ನು ಬಿಟ್ಟು ಮಾಡುವಂಥ ಅರೆಸ್ಟ್ಗಳೇನಿದೆ, ಇದು ಇನ್ನಷ್ಟು ಕೋಮುವಾದ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಈಗ ಯಾರು ಈ ರೀತಿಯ ಶ್ರೀರಾಮ ಸೇನೆ, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಅನ್ನುವಂಥದ್ದು ಏನು ಮಾಡ್ಕೊಂಡಿದ್ದಾರೋ, ಇದು ಕೇವಲ ಮಾರಲ್ ಪೊಲೀಸಿಂಗ್ ಮಾಡಲಿಕ್ಕೆ ಮಾತ್ರ ಸೀಮಿತವಾಗಿರುವಂಥ ಸಂಘಟನೆಗಳಲ್ಲ. ಇದ್ರ ಜೊತೆಗೆ ಇದರ ವ್ಯವಹಾರಗಳೇನು ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆ ನೋಡಬೇಕಾಗಿತ್ತು. ಅದನ್ನು ಈಗಿನ ಪೊಲೀಸ್ ಕಮಿಷನರ್ನ ಹೊರತುಪಡಿಸಿ, ಈಗಿನ ಪೊಲೀಸ್ ಕಮಿಷನರು, ಈಗಿನ SP ಅವರನ್ನ ಹೊರತುಪಡಿಸಿದರೆ ಈ ಹಿಂದಿನ ಯಾವುದೇ ಪೊಲೀಸ್ ಮುಖ್ಯಸ್ಥರುಗಳು ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿದ್ದನ್ನು ನಾವು ನೋಡಿಲ್ಲ. ಆ ಕಾರಣಕ್ಕಾಗಿ ಅವರ ದಂಧೆಗಳೇನು ಅನ್ನೋಂಥದ್ದು ಕೂಡ ಭಾಳ ಮುಖ್ಯ ಆಗುತ್ತೆ. ಈಗ ಹೋಮ್ ಸ್ಟೇ ಅಟ್ಯಾಕ್ ನಡೆಯಿತು. ಹೋಮ್ ಸ್ಟೇ ಅಟ್ಯಾಕ್ ನಡೆಯುವಂಥ 43 ಆರೋಪಿಗಳ ಮುಖ್ಯಸ್ಥರಾಗಿದ್ದವರು ಆಗಿನ ಲೀಡನ್ನು ಮಾಡಿದ್ದು ಸುಭಾಷ್ ಪಡೀಲ್ ಅನ್ನುವಂತಹ ಹಿಂದೂ ಜಾಗರಣ ವೇದಿಕೆಯ ಆಗಿನ ಕಾಳಾಳು ಮುಖ್ಯಸ್ಥ. ಜಗದೀಶ್ ಕಾರಂತ್ ಮುಖ್ಯಸ್ಥ ಆಗಿದ್ದರೆ ಇವರು ಕಾಳಾಳುಗಳ ಮುಖ್ಯಸ್ಥ ಸುಭಾಷ್ ಪಡೀಲ್. ಅದೇ ಸುಭಾಷ್ ಪಡೀಲ್ ಮೊನ್ನೆ ನಿಮಗೆ ಗೊತ್ತಿರ್ಬೋದು, ONGCಯಿಂದ RSSಗೆ 700 ಕೋಟಿ ರೂಪಾಯಿಗಳ ಅನುದಾನ CSR ಫಂಡನ್ನು ಕೊಟ್ಟಿದ್ದರು. ಇದೇ ONGC ಮಂಗಳೂರಲ್ಲಿ ಪೆಟ್ರೋಲಿಯಂ ಕಾರ್ಖಾನೆಯನ್ನು ನಡೆಸ್ತಾ ಇದೆ, MRPLನ್ನು ಮುನ್ನಡೆಸ್ತಾ ಇದೆ ONGC. ಅವರು ಕರಾವಳಿಯಲ್ಲಿ 2005ನೇ ಇಸವಿಯಲ್ಲಿ ವಿಶೇಷ ಆರ್ಥಿಕ ವಲಯವನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ONGC ಅವರು ವಿಶೇಷ ಆರ್ಥಿಕ ವಲಯಕ್ಕೆ ಹೂಡಿಕೆ ಮಾಡಿದ್ದೇ 700 ಕೋಟಿ ರೂಪಾಯಿ. ಹೂಡಿಕೆ ಮಾಡಿದ್ದೇ ಅವತ್ತು 700 ಕೋಟಿ ರೂಪಾಯಿ. ಇವತ್ತು ಅದೇ 700 ಕೋಟಿ ರೂಪಾಯಿಯನ್ನು RSSನ ವಿವಿಧ ಸಂಘಟನೆಗಳಿಗೆ CSR ಫಂಡ್ ಆಗಿ ಕೊಟ್ಟಿದ್ದಾರೆ. ಅಂದರೆ ಒಂದು RSS ಮತ್ತೊಂದು SEZನ್ನೇ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗುವಷ್ಟು ದೊಡ್ಡ ಮೊತ್ತದ ಫಂಡನ್ನು ಸರ್ಕಾರಿ ಸ್ವಾಮ್ಯದ ONGC ಕೊಡುತ್ತೆ. ಈ ONGC RSSಗೆ ಇಷ್ಟೊಂದು ಮಟ್ಟದ ಫಂಡನ್ನು ಯಾಕೆ ಕೊಡುತ್ತೆ ಅಂತಂದರೆ, ಕೇವಲ ಅವರ ಅನುಮತಿಗಳು, ಅವರಿಗೆ ಭೂಸ್ವಾಧೀನಕ್ಕೆ ಬೇಕಾದಂಥ ಭೂಮಿ, ಇದಕ್ಕೆ ಮಾತ್ರ ಸೀಮಿತ ಅಲ್ಲ. ಅದು ಕರಾವಳಿಯಲ್ಲಿ ಮನೆಗೊಂದು ದೈವಸ್ಥಾನ ಇದೆ, ಮನೆಗೊಂದು ದೈವಸ್ಥಾನದ ಗುಡಿಗಳಿದ್ದಾವೆ. ಆನಂತರ ಊರಿಗೆ 2 ದೇವಸ್ಥಾನಗಳಿದ್ದಾವೆ. ಕರಾವಳಿ ಹಳ್ಳಿಗಳಲ್ಲಿ ಊರಿಗೆ ಒಂದೊಂದು ರಾಜನ್ ದೈವದ ಗುಡಿ ಇರುತ್ತೆ, ಒಂದೊಂದು ಕೊಡಮಣಿತ್ತಾಯ, ಒಂದು ಪಂಜುರ್ಲಿ ಅಥವಾ ಒಂದು ಕೋರ್ದಪುಸ್ಥಾನದ ಗುಡಿಗಳಿರುತ್ತೆ. ಆ ಗುಡಿಗಳನ್ನು ಸ್ಥಳಾಂತರ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ ಕರಾವಳಿಯಲ್ಲಿ. ನಮ್ಮ ಮನೆಯನ್ನಾದರೂ ನಾವು ಬಿಟ್ಕೊಡ್ತೀವಿ, ಆದರೆ ನಮ್ಮ ನಾಗವನವನ್ನು ಡೆಮೊಲಿಷ್ ಮಾಡೋಕ್ಕೆ ನಾವು ಬಿಡಲ್ಲ, ನಮ್ಮ ನಾಗವನವನ್ನು ತೆಗಿಲಿಕ್ಕೆ ನಾವು ಬಿಡಲ್ಲ, ನಮ್ಮ ಊರಿನ ಕೊರಗಜ್ಜನ ಕಟ್ಟೆಯನ್ನು ತೆಗಿಲಿಕ್ಕೆ ಬಿಡಲ್ಲ, ನಮ್ಮ ಊರಿನ ಕೋರ್ದಬ್ಬುವಿನ ಕಟ್ಟೆಯನ್ನು ನಾವು ತೆಗಿಲಿಕ್ಕೆ ಬಿಡಲ್ಲ, ನಮ್ಮ ಊರಿನ ಈಶ್ವರ ದೇವಸ್ಥಾನವನ್ನು ನಾವು ಮುಟ್ಲಿಕ್ಕೆ ಬಿಡಲ್ಲ. ಈ ಸಂದರ್ಭದಲ್ಲಿ SEZ ಯಾವ ರೀತಿ ಭೂಸ್ವಾಧೀನವನ್ನು ಮಾಡಬೇಕಾಗತ್ತೆ? ಮೊದಲ ಹಂತದಲ್ಲಿ 1083 ಎಕರೆಯನ್ನು ಮೊದಲ ಹಂತದಲ್ಲಿ ಸ್ವಾಧೀನವನ್ನು ಮಾಡ್ತಾರೆ. ಎರಡನೇ ಹಂತದಲ್ಲಿ 2035 ಎಕರೆಯನ್ನು ಸ್ವಾಧೀನವನ್ನು ಮಾಡಲಿಕ್ಕೆ ನೋಟಿಸನ್ನು SEZ ಕೊಡುತ್ತೆ. ಆ ಸಂದರ್ಭದಲ್ಲಿ ಜನರು ಭೂಮಿ ಬಿಟ್ಟುಕೊಡಲಿಕ್ಕೆ ಸಿದ್ಧ ಆಗಿದ್ರು ಕೂಡ ದೈವಗಳು ಮತ್ತು ದೈವಾರಾಧನೆ ಕೇಂದ್ರವನ್ನು ಬಿಟ್ಟುಕೊಡಲಿಕ್ಕೆ ಜನರು ರೆಡಿ ಇರಲಿಲ್ಲ. ಆ ಸಂದರ್ಭದಲ್ಲಿ RSSಗೆ ಸಹಾಯ ಮಾಡಿದ್ದು RSS, ONGCಗೆ ಸಹಾಯ ಮಾಡಿದ್ದು RSS ನೇರವಾಗಿ ಫೀಲ್ಡಿಗಿಳಿದು, RSSನ ಹಿಂದೂ ಜಾಗರಣ ವೇದಿಕೆಯ ಗೂಂಡಗಳು ನೇರವಾಗಿ ಫೀಲ್ಡಿಗಿಳಿದು ಎಲ್ಲ ದೇವಸ್ಥಾನಗಳನ್ನು ಡೆಮಾಲಿಷ್ ಮಾಡಲಿಕ್ಕೆ, ಎಲ್ಲ ದೇವಸ್ಥಾನಗಳು ಯಾರ್ಯಾರು ಬಿಟ್ಟುಕೊಡೋದಿಲ್ವೋ ಅವರ ಮೇಲೆ ಹಲ್ಲೆಯನ್ನು ಮಾಡಿ ಅವರ ದೇವಸ್ಥಾನವನ್ನು ಉರುಳಿಸಲಿಕ್ಕೆ ಸಹಾಯ ಮಾಡಿದ್ದು RSSನ ಹಿಂದೂ ಜಾಗರಣ ವೇದಿಕೆ. ಇದು ನಾವು
ಬಹಿರಂಗವಾಗಿ ಕಂಡಿರುವಂಥದ್ದು. ಈ ಬಗ್ಗೆ FIR ಕೂಡ ದಾಖಲಾಗಿದೆ. ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಒಂದು FIR ಇದೆ. ಆ FIR ಏನು ಅಂತಂದರೆ, ನೆಲ್ಲಿದಡಿ ಗುತ್ತುವಿನ ಜಾರಂದಾಯ ದೈವಸ್ಥಾನ ರಾಜನ್ ದೈವ ನೆಲ್ಲಿದಡಿ ಗುತ್ತುವಿನ ಜಾರಂದಾಯ ದೈವಸ್ಥಾನವನ್ನು ಡೆಮೊಲಿಷ್ ಮಾಡಲಿಕ್ಕೆ ONGC ಅವರು ಬಂದಾಗ ಅಲ್ಲಿನ ಜನರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆ ಸಂದರ್ಭ ಅಲ್ಲಿನ ಜನರ ಮೇಲೆ ಹಲ್ಲೆಯನ್ನು ಮಾಡಿ ಅಲ್ಲಿನ ದೈವಸ್ಥಾನವನ್ನು ತೆರವು ಮಾಡಬೇಕು ಅಂತ ಹೇಳಿ ಗೂಂಡಾಗಿರಿಯನ್ನು ಮಾಡಲಿಕ್ಕೆ ಬಂದಿರುವಂಥವರು ಸುಭಾಷ್ ಪಟೇಲ್ ನೇತೃತ್ವದ ಹಿಂದೂ ಜಾಗರಣ ವೇದಿಕೆಯ ಸದಸ್ಯರು. ಆನಂತರ ಗ್ರೆಗೋರಿ ಪತ್ರಾವ್ ಅವರು ಭೂಮಿಯನ್ನು ಕೊಡುವುದಿಲ್ಲ ಅಂತ ಹೇಳಿದಾಗಲೂ ಕೂಡ ಅಲ್ಲಿ ಕೂಡ ಬಂದಿರುವಂಥದ್ದು ಸತ್ಯಜಿತ್ ಸುರತ್ಕಲ್ ಅವರ ನೇತೃತ್ವದ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು. ಆನಂತರ ಪೆರ್ಮುದೆಯ ಬೇರೆ ಬೇರೆ ದೈವಸ್ಥಾನಗಳನ್ನು ಡೆಮೊಲಿಷ್ ಮಾಡಲಿಕ್ಕೆ ಬಂದವರು ಕೂಡ ಸುರತ್ಕಲ್ನ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು. ಈ ರೀತಿ RSSನ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರನ್ನು ಬಳಸಿಕೊಂಡು ONGC ಪೆರ್ಮುದೆ, ಕುತ್ತೆತ್ತೂರು ಮತ್ತು ಎಕ್ಕಾರು ಮತ್ತು ಕಳವಾರು ಇಲ್ಲಿಯ ದೇವಸ್ಥಾನಗಳನ್ನು ಒತ್ತುವರಿಯಲ್ಲ, ಅಲ್ಲಿನ ದೇವಸ್ಥಾನವನ್ನು ತೆರವು ಮಾಡಲಿಕ್ಕೆ ದೈವಸ್ಥಾನಗಳನ್ನು ತೆರವು ಮಾಡುವ ಪ್ರಯತ್ನವನ್ನು ಮಾಡಿತ್ತು. ಇದನ್ನು ನಾವು ಆ ಸಂದರ್ಭದಲ್ಲಿ ನಾವಾಗ ಫೀಲ್ಡಲ್ಲಿ ಇದ್ವಿ. ನಾವು ಅದನ್ನು ನೇರವಾಗಿ ಬಜ್ಪೆ ಠಾಣೆಯಲ್ಲಿ ಹೋಗಿ ಪ್ರಕರಣವನ್ನು ದಾಖಲಿಸಿದ್ವಿ. ಆ FIR ಆನಂತರ ಹೈಕೋರ್ಟಿಗೆ ಬರುತ್ತೆ. ಹೈಕೋರ್ಟಲ್ಲಿ ಅದನ್ನು ರದ್ದು ಮಾಡಬೇಕು, ಕ್ವಾಶ್ ಮಾಡಬೇಕು ಅಂತ ಹೇಳಿ ಹಿಂದೂ ಜಾಗರಣ ವೇದಿಕೆಯ ಸದಸ್ಯರು ಬರ್ತಾರೆ ಹೈಕೋರ್ಟಿಗೆ. ಆ ಕ್ವಾಶ್ ಮಾಡುವಂಥ ಪಿಟಿಷನ್ ಏನಿದೆ ಆ ಪಿಟಿಷನನ್ನು ನೀವು ಓದಬೇಕು, ಆ ಅರ್ಜಿಯನ್ನು ನೀವು ಓದಬೇಕು. ಆ ಅರ್ಜಿಯಲ್ಲಿ SEZನ ಅಧಿಕಾರಿಯಾಗಿರೋಂಥ ರಾಘವೇಂದ್ರ ಹೊಳ್ಳ ಅಂತ ಇದ್ದರು. ಅವರು ಆ ಅರ್ಜಿಯ ನಂಬರ್ 1 ಪಿಟಿಷನ್. ನಂಬರ್ 2 ಪಿಟಿಷನ್ ಯಾರು ಅಂತಂದರೆ ONGC ಅಧಿಕಾರಿ ನಂಬರ್ 1 ಪಿಟಿಷನ್. ನಂಬರ್ 2 ಪಿಟಿಷನರ್ ಯಾರು ಅಂತಂದರೆ ಹಿಂದೂ ಜಾಗರಣ ವೇದಿಕೆಯ ಮುಖಂಡರು. ಅಂದರೆ ONGC ಮತ್ತು ಹಿಂದೂ ಜಾಗರಣ ವೇದಿಕೆ ಜಾಯಿಂಟಾಗಿ ಹೈಕೋರ್ಟಿಗೆ ಪಿಟಿಷನನ್ನು ಸಲ್ಲಿಸಿ ನಮ್ಮ ಕೇಸನ್ನು ವಾಪಸ್ ಪಡೀರಿ ಅನ್ನುವಂಥ ಪಿಟಿಷನನ್ನು ಹೈಕೋರ್ಟಲ್ಲಿ ನಡೆಸ್ಕೊಳುತ್ತೆ. ಹೈಕೋರ್ಟು ಅವರ ವಿರುದ್ಧವಾದಂಥ ತೀರ್ಪನ್ನು ಕೊಟ್ಟು ಇಲ್ಲ, ನೀವು ಟ್ರಯಲನ್ನು ಎದುರಿಸಿ, ನೀವು ವಿಚಾರಣೆಯನ್ನು ಎದುರಿಸಿ ಅಂತ ಹೇಳಿ ವಾಪಸ್ ಕಳಿಸ್ಕೊಡುತ್ತೆ. ಈ ರೀತಿ ಸಾಂಸ್ಕೃತಿಕ ರಾಜಕಾರಣ ಅನ್ನುವಂಥದ್ದೇನಿದೆ ಇದನ್ನು ಯಾವ ರೀತಿ ಅರ್ಥೈಸ್ಕೊಳ್ಬೇಕು ಅನ್ನುವಂಥದ್ದು ಇನ್ನು ಬಹಳ ಆಳಕ್ಕೆ ನಾವು ಹೋಗಬೇಕಾದಂಥ ಅಗತ್ಯ ಇದೆ. RSS ಬೇರೆ ಬೇರೆ ಸಂಘಟನೆಗಳನ್ನು ನಾವು RSSನ ಮುಂದುಗಡೆ ಯಾರೋ ಮೊನ್ನೆ ಹೇಳಿದರು, ಹಿಂದೂ ಜಾಗರಣ ವೇದಿಕೆ ಅಥವಾ ಹಿಂದುತ್ವ ಸಂಘಟನೆಯವರು ಯಾರೋ ಬೈಟ್ ಕೊಡ್ತಾಯಿದ್ರು ಮೊನ್ನೆ. RSSನ ಮುಂದುಗಡೆ ಎಡಪಂಥೀಯರು, ಕಾಂಗ್ರೆಸ್ನವರೊಂದು ಧೂಳು ಅಂತೇಳಿ. ಅದು ನಿಜ. ನಾವು ಅವರ ಮುಂದುಗಡೆ ಒಂದು ಧೂಳು ಯಾಕಂತಂದರೆ ಅವರು ಕಳೆದ 100 ವರ್ಷಗಳಲ್ಲಿ ನೂರಾರು ಸಂಘಟನೆಗಳನ್ನು ಬೇರೆ ಬೇರೆ ಹೆಸರಲ್ಲಿ ಮಾಡಿ ಸರ್ಕಾರದ ಎಲ್ಲ ಅನುದಾನಗಳನ್ನು ಬೇರೆ ಬೇರೆ ಹೆಸರಲ್ಲಿ ಕಾಂಗ್ರೆಸ್ ಸರ್ಕಾರದ ಅನುದಾನವನ್ನು ಪಡ್ಕೊಂಡು ಈಗಲೂ ಕಾಂಗ್ರೆಸ್ ಸರ್ಕಾರದ ಬೇರೆ ಬೇರೆ ಅನುದಾನಗಳು, ಅದು ರಾಷ್ಟ್ರೋತ್ಥಾನ ಪರಿಷತ್ತು, ಬೇರೆ ಬೇರೆ ಭಾರತಿಗಳ ಹೆಸರಲ್ಲಿ, ಭಾರತಿ ಅನ್ನುವಂಥ ಹೆಸರಲ್ಲೇ 10 ಸಂಘಟನೆಗಳಿದೆ. ಅದು RSS ಸಂಘಟನೆ ಅನ್ನುವಂಥದ್ದು ಇನ್ನೂ ಕೂಡ ಕಾಂಗ್ರೆಸ್ಸಿಗೆ ಗೊತ್ತಿಲ್ಲ. ಆ ಎಲ್ಲ ಸಂಘಟನೆಗಳಿಗೆ RSS ಫಂಡ್ ಮಾಡ್ತಾ ಇದೆ, ಇದು ಕಾಂಗ್ರೆಸ್ ಫಂಡ್ ಮಾಡ್ತಾ ಇದೆ, ಕಾಂಗ್ರೆಸ್ ತನ್ನ ಸರ್ಕಾರದ ಮೂಲಕ ಫಂಡ್ ಮಾಡ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ಗೆ ಇನ್ನೂ ಕೂಡ ಗೊತ್ತಿಲ್ಲದೆ ಇರೋದ್ರಿಂದ ನಾವು RSSನ ಎದುರುಗಡೆ ಧೂಳಾಗಿಯೇ ಇದ್ದೀವಿ ಇನ್ನೂ ಕೂಡ. ಆದ್ದರಿಂದ ಇದನ್ನು ನಾವು ಈ ರೀತಿ ನೋಡಬೇಕಾದಂಥ ಅವಶ್ಯಕತೆ ಇದೆ. ಇನ್ನು ನಾನು ಮತ್ತೆ ಸುರತ್ಕಲ್ ಗಲಾಟೆಗೆ ಯಾಕೆ ಹೋಗ್ತೀನಿ ಅಂತಂದರೆ ಕುಂಬ್ಳೆ ಸುಂದರ್ ರಾವ್ರ ವಿಚಾರ. ಕುಂಬ್ಳೆ ಸುಂದರ್ ರಾವ್ ಅವತ್ತು ಕರಾವಳಿಯಲ್ಲಿ ಸುರತ್ಕಲ್ ನಡೆಸಿದಂಥ ಗಲಭೆ ಏನಿದೆ, ಆ ಗಲಭೆಯ ಸಂದರ್ಭದಲ್ಲಿ 250 FIRಗಳು ದಾಖಲಾಗುತ್ತೆ. ಒಂದೆರಡು FIR ಅಲ್ಲ, 250 FIRಗಳು. ಆ 250 FIRಗಳ ಪಟ್ಟಿ ನನ್ನ ಹತ್ರ ಇದೆ. ಆ 250 FIRಗಳಲ್ಲಿ ಒಬ್ಬ ಬ್ರಾಹ್ಮಣ ಇಲ್ಲ. ಆ 250 FIR ಒಂದು ತಿಂಗಳಲ್ಲಿ 250 FIR. ಇದು ಬಹುಶಃ ಪಣಂಬೂರು ಮತ್ತು ಸುರತ್ಕಲ್ ಪೊಲೀಸ್ ಸ್ಟೇಷನಲ್ಲಿ ಆಗಿರುತ್ತೆ FIRಗಳು, 2 ಸ್ಟೇಷನಲ್ಲಿ. ಇನ್ನುಳಿದ ಬೇರೆ ಬೇರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಕಡೆಯಲ್ಲಿ ನಡೆದಂಥ ಘಟನೆಗಳು ಬೇರೆ ಇದೆ. ಆ 2 ತಿಂಗಳಲ್ಲಿ ನಡೆದಂಥ ಘಟನೆಯಲ್ಲಿ ಒಂದು ಬ್ರಾಹ್ಮಣ ಇಲ್ಲ. ನಾನು 4.5 ತಿಂಗಳು ಜೈಲಲ್ಲಿದ್ದೆ. 4.5 ತಿಂಗಳು ಜೈಲು, ನಾನು ಪದೇ ಹೇಳ್ತೀನಿ ಅದನ್ನು. 4.5 ತಿಂಗಳು ಜೈಲಲ್ಲಿದ್ದ ಸಂದರ್ಭದಲ್ಲಿ ಆ 4.5 ತಿಂಗಳಲ್ಲಿ ನಾನು ಒಬ್ಬ ಬ್ರಾಹ್ಮಣನನ್ನು ಜೈಲಲ್ಲಿ ನೋಡಿಲ್ಲ. ಓನ್ಲಿ ಸಂತೋಷ್ ರಾವ್ ಒಬ್ಬ ಇದ್ದ. ಸಂತೋಷ್ ರಾವ್ ಯಾರು ಅಂತಂದರೆ ಸೌಜನ್ಯ ಕೊಲೆಯ ಆರೋಪಿ. ಅವರು ನನ್ನ ಜೊತೆ ಇದ್ದರು. ಅವರೊಬ್ಬರನ್ನು ಬಿಟ್ಟರೆ ಬೇರೆ ಯಾರು ಕೂಡ ಬ್ರಾಹ್ಮಣರು ಇರಲಿಲ್ಲ, ಒಬ್ಬರೇ ಇರಲಿಲ್ಲ. ಆ ನಂತರ ನಾನು ಹೊರಗೆ ಬಂದ ನಂತರ ನರೇಶ್ ಶೆಣೈ ಅನ್ನುವಂಥವ್ರು ಜೈಲಿಗೆ ಹೋದರು. ಅವರು ಜೈಲಿಗೆ ಹೋದಿದ್ದು ವಿನಾಯಕ್ ಬಾಳಿಗ ಅನ್ನುವಂಥ ಇನ್ನೊಬ್ಬ ಬ್ರಾಹ್ಮಣನನ್ನು ಕೊಂದು ಹೋಗಿತ್ತು. ಅವರ RTI ಕಾರ್ಯಕರ್ತರಾಗಿದ್ದರು. ಅವರ ಅವ್ಯವಹಾರಗಳನ್ನು ಹೊರಗೆ ತಂದರು ಮಠದ್ದು ಅಂತೇಳಿ ಅವರನ್ನು ಕೊಂದು ಜೈಲಿಗೆ ಹೋದರೆ ಹೊರತು ಅದು ಬಿಟ್ಟರೆ ಒಬ್ಬ ಬ್ರಾಹ್ಮಣ ಜೈಲಲ್ಲಿ ಇರಲಿಲ್ಲ. ಈ ಸಾಂಸ್ಕೃತಿಕ ರಾಜಕಾರಣವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆದ್ದರಿಂದ ಇವತ್ತು ಕರಾವಳಿಯಲ್ಲಿ ನಡೀತಾ ಇರುವಂತಹ ಎಲ್ಲ ಕೋಮು ಗಲಭೆಗಳು, ದಾಳಿಗಳು, ಮಾರಲ್ ಪೊಲೀಸಿಂಗ್ಗಳು, ಇದರ ಹಿಂದೆ ಒಂದು ಸಾಂಸ್ಕೃತಿಕ ರಾಜಕಾರಣ ಇದೆ. ಇದು ಕೇವಲ ಒಂದು ಕ್ರೈಮ್ ಅಲ್ಲ.
ಇವತ್ತು ಮುನೀರ್ ಕಾಟಿಬಳ್ಳಗೆ ಮೊನ್ನೆ ಒಬ್ಬರು ಫೋನ್ ಮಾಡಿದರು. ಅದೇ ಫೋನ್ ಮಾಡಿ ಹೇಳಿದರು, ನೀವು ಈ ಪುಸ್ತಕ ಏನಿದೆ ನಿತ್ಯಾನಂದ ಶೆಟ್ಟರ ಪುಸ್ತಕ ಏನಿದೆ, ಈ ಪುಸ್ತಕ ಕೇವಲ ಕುಂಬ್ಳೆ ಸುಂದರ್ರಾವ್ ಅವರನ್ನು ಟಾರ್ಗೆಟ್ ಯಾಕೆ ಮಾಡ್ತು? ಯಾಕೆ ಬಂಟರು ಇಲ್ಲಿ ಕೋಮು ರಾಜಕಾರಣವನ್ನು ಮಾಡಿಲ್ವಾ? ಇಲ್ಲಿ ಬ್ರಾಹ್ಮಣರು ಕೋಮು ರಾಜಕಾರಣವನ್ನು ಮಾಡಿಲ್ವಾ? ಅವರೇ ಅದರ ಲೀಡ್ ಅಲ್ವಾ ಅನ್ನುವಂಥದ್ದು ನಿಜ. ಇಲ್ಲಿನ ಕೋಮು ರಾಜಕಾರಣದ ಮುಖ್ಯ ನೇತೃತ್ವನೇ ಬಂಟರು, ಜೈನರು ಮತ್ತು ಬ್ರಾಹ್ಮಣರದ್ದು, ಮುಖ್ಯವಾಗಿ ಬ್ರಾಹ್ಮಣರದ್ದು. ಆದರೆ ಕಾಳಾಳುಗಳು ಯಾರು ಅಂತಂದರೆ ಅದು ಕುಂಬ್ಳೆ ಸುಂದರ್ರಾವ್ ಅಂತಹ ಹಿಂದುಳಿದ ವರ್ಗಗಳದ್ದು. ಇವತ್ತು ಕುಂಬ್ಳೆ ಸುಂದರ್ರಾವನ್ನು ಬಳಸ್ಕೊಂಡು ಇವತ್ತು ಆ ಕಾಳಾಳುಗಳ ವರ್ಗವನ್ನು ದೊಡ್ಡ ಮಾಡಲಾಯಿತು. ಆ ಕಾಳಾಳುಗಳ ವರ್ಗ ಯಾವಾಗ ದೊಡ್ಡದಾಯಿತೋ, ಯಾವಾಗ ಬಲಿಷ್ಠರಾದರೋ, ಆ ಸಂದರ್ಭದಲ್ಲಿ ಆ ಕಾಳಾಳು ವರ್ಗವನ್ನು ಅಧಿಕಾರದಿಂದ ದೂರ ಇಡುವಂಥ ಕುಂಬ್ಳೆ ಸುಂದರ್ರಾವ್ ಅವರ ಜಾಗಕ್ಕೆ ಆ ನಂತರ ಒಂದು ದುಡ್ಡಿಗೋಸ್ಕರ ಕೃಷ್ಣ ಪಾಲೆಮರವರಿಗೆ ಕೊಟ್ಟರೆ ವಿನಃ ಆ ನಂತರ ಬಂದದ್ದೆಲ್ಲರೂ ಕೂಡ ಬಂಟರು, ಬ್ರಾಹ್ಮಣರೇ ಈ ಜಿಲ್ಲೆಯ ನೇತೃತ್ವವನ್ನು, ಈ ಜಿಲ್ಲೆಯ ಶಾಸಕ ಸಂಸದರಾಗುವಂಥ ಪರಿಸ್ಥಿತಿ ಬಂತು. ಇವತ್ತು ಕರಾವಳಿಯಲ್ಲಿ ಇವತ್ತು ಬಿಲ್ಲವರು ಮತ್ತು ಹಿಂದುಳಿದ ವರ್ಗಗಳೇನಿದ್ದೇವೆ ಇವತ್ತು ಸ್ವಲ್ಪ ಜಾಗೃತರಾಗಿದ್ದಾರೆ. ಇವತ್ತು ಕೋಮುವಾದದ ಕಡೆಗೆ ಅಥವಾ ಹೊಡಿಬಡಿ ಸಂಸ್ಕೃತಿಯ ಕಡೆಗೆ ಅಥವಾ ದಾಳಿಯನ್ನು ಮಾಡೋದಕ್ಕೆ ಬಿಲ್ಲವರು ಮತ್ತು ಬೇರೆ ಬೇರೆ ಸಮುದಾಯದವರು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ. ಇತ್ತೀಚಿನ ಭಾಗವಹಿಸುವಿಕೆ ಕಡಿಮೆ ಇದೆ. ಈಗ 1999ರಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಗವೀರ ಸಮುದಾಯದವರು ಕೋಮು ಗಲಭೆಗಳಲ್ಲಿ ಪಾಲ್ಗೊಂಡಿದ್ದರು. ನೀವು ಆಗಿನ ಎಫ್ ಐ ಆರ್ಗಳನ್ನು ತೆಗೆದು ನೋಡಿದರೆ, ನನ್ನ ಹತ್ರ ಇದೆ, ಬೇಕಿದ್ರೆ ತೋರಿಸ್ತೀನಿ ನಾನು. ಆಗಿನ ಎಫ್ ಐ ಆರ್ಗಳನ್ನು ನೀವು ತೆಗೆದು ನೋಡಿದರೆ ಕರಾವಳಿಯ ಪಡ್ಡೈ ಜಾಗ ಏನಿದೆ ಅಥವಾ ಕರಾವಳಿಯ ಕಡಲ ತೀರ ಏನಿದೆ, ಆ ಕಡಲ ತೀರದ ಹಲವಾರು ಹೆಸರುಗಳು ಎಫ್ ಐ ಆರ್ಗಳಲ್ಲಿದೆ. ಇತ್ತೀಚಿನ 2000 ವರ್ಷದ ನಂತರದ ಇಸವಿಗಳಲ್ಲಿ ಮೊಗವೀರರು ಕೋಮು ಗಲಭೆಗಳಲ್ಲಿ ಭಾಗವಹಿಸುವಂಥದ್ದು, ಮಾರಲ್ ಪೊಲೀಸಿಂಗನ್ನು ಭಾಗವಹಿಸುವಂಥದ್ದು ಬಹಳಷ್ಟು ಕಮ್ಮಿ ಆಗಿದೆ. ಝೀರೋ ಅನ್ನುವಷ್ಟು, ಇಲ್ಲವೇ ಇಲ್ಲ ಅನ್ನುವಷ್ಟು ಕಡಿಮೆ ಆಗಿದೆ. ಅದು ಯಾಕಂತಂದರೆ ಮೊಗವೀರರಿಗೆ ಆ ರೀತಿಯ ಒಂದು ಪ್ರಜ್ಞೆ ಬಂದಿದೆ. ಇತ್ತೀಚೆಗೆ ಬಿಲ್ಲವರಿಗೂ ಕೂಡ ಆ ರೀತಿಯ ಪ್ರಜ್ಞೆ ಬರಲಿಕ್ಕೆ ಶುರುವಾಗಿದೆ. ಆ ಪ್ರಜ್ಞೆಯ ಕಾರಣದಿಂದಾಗಿ ಕಳೆದ ಕೆಲವಾರು ವರ್ಷಗಳಲ್ಲಿ ನಡೀತಿರುವಂಥ ಎಫ್ ಐ ಆರ್ ಅನ್ನು ನೀವು ತೆಗೆದು ನೋಡಿದರೆ ಬಿಲ್ಲವರ ಸಂಖ್ಯೆ ಭಾಳಷ್ಟು ಕಮ್ಮಿ ಇದೆ ಮತ್ತು ಬಿಲ್ಲವರ ಸಾವಿನ ಪ್ರಮಾಣ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಆದ್ದರಿಂದ ಈಗ ಬಜರಂಗ ದಳ, RSS, ಹಿಂದೂ ಜಾಗರಣ ವೇದಿಕೆ ಏನು ಮಾಡ್ತಾ ಇದೆ ಅಂತಂದರೆ, ಒಂದು ಕಾಡಿನ ಕಡೆಗೆ ಹೋಗ್ತಾ ಇದೆ. ಅಂದರೆ ಆದಿವಾಸಿಗಳನ್ನು ಹುಡುಕೊಂಡು ಈಗ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಹೋಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಯಲು ಸೀಮೆ ಕಡೆಗೆ ಹೋಗ್ತಾ ಇದ್ದಾರೆ. ಈಗ ಕಲಬುರಗಿ, ಬೀದರು ಮತ್ತು ಬಳ್ಳಾರಿ ಈ ಭಾಗಗಳಲ್ಲಿ ಈಗ ಬಸವಾದಿ ಶರಣರ ಹಿಂದೂ ಸಮಾಜೋತ್ಸವಗಳನ್ನು ಮಾಡ್ತಾ ಇದ್ದಾರೆ. ಬಸವಾದಿ ಶರಣರ ಹಿಂದೂ ಸಮಾಜೋತ್ಸವ ಅಂದರೆ ಈಗ ಬಿಲ್ಲವರು, ಮೊಗವೀರರು, ಕುಲಾಳರು ಇವರೆಲ್ಲರೂ ಯಾರೂ ಸಿಗ್ತಾ ಇಲ್ಲ. ಈಗ ಲಿಂಗಾಯತರನ್ನು ಹುಡುಕೊಂಡು ಬಸವಾದಿ ಶರಣರ ಹಿಂದೂ ಸಮಾಜೋತ್ಸವ ಅಂತ ಮಾಡಲಿಕ್ಕೆ ಹೊರಟಿದ್ದಾರೆ. ಅಲ್ಲಿ ಕನ್ನೇರಿ ಸ್ವಾಮೀಜಿ ಅನ್ನೋಂಥ ಸ್ವಾಮೀಜಿ ಇದ್ದಾರೆ, ಅವರ ನೇತೃತ್ವವನ್ನು ವಹಿಸಲಿಕ್ಕೆ ಅವರ ನೇತೃತ್ವದಲ್ಲಿ ಹೋಗ್ತಾ ಇದ್ದಾರೆ. ಅವರು ಮದ್ದೂರಿಗೆ ಹೋದರು, ಮಂಡ್ಯಕ್ಕೆ ಹೋದರು. ಅಲ್ಲಿ ನಾಗೇಗೌಡ ಕಿಲಾರ ಇವರ ನೇತೃತ್ವದಲ್ಲಿ ದೊಡ್ಡ ಪ್ರತಿರೋಧವನ್ನು ಎದುರಿಸಬೇಕಾಯಿತು. ಅಲ್ಲಿಂದ ಅವರು ವಾಪಸ್ ಬಂದರು. ಅಲ್ಲಿ ಆಗಲಿಲ್ಲ ಅವರಿಗೆ. ಅಲ್ಲಿ ಮಂಡ್ಯದಲ್ಲಿ ಮದ್ದೂರಲ್ಲಿ ಅವರು ಒಕ್ಕಲಿಗರನ್ನು ಸೆಲೀಲಿಕ್ಕೆ ನೋಡಿದ್ರು, ಸಾಧ್ಯ ಆಗಿಲ್ಲ. ಆನಂತರ ಅವರು ಲಿಂಗಾಯತರನ್ನು ಸೆಲೀಲಿಕ್ಕೆ ಹೋಗ್ತಾರೆ. ಕರಾವಳಿಯಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ನಕ್ಸಲ್ ಚಳವಳಿ ಇತ್ತು, ನಿಮಗೆ ಗೊತ್ತಿದೆ, ನಕ್ಸಲ್ ಚಳವಳಿ ಇತ್ತು. ಆ ಕಾರಣಕ್ಕಾಗಿ ಆದಿವಾಸಿಗಳ ಮಧ್ಯೆ ಹಿಂದೂ ಜಾಗರಣ ವೇದಿಕೆ, RSS ಇವೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ಭಯ ಇತ್ತು ಅವರಿಗೆ. ಸುನಿಲ್ ಕುಮಾರ್ ಕಾರ್ಕಳಾಗಿರ್ಬೋದು ಅಥವಾ ಇವರಿಗೆ ಪ್ರಮೋದ್ ಮುತಾಲಿಕ್ ಇರ್ಬೋದು, ಇವರೆಲ್ಲರಿಗೂ ಒಂದು ಭಯ ಇತ್ತು, ಅಲ್ಲಿ ಹೋಗ್ಲಿಕ್ಕೆ ಭಯ ಇತ್ತು. ಆದರೆ ಈಗ ವನವಾಸಿ ಕಲ್ಯಾಣದ ಹೆಸರಲ್ಲಿ ಯಾವಾಗ ನಕ್ಸಲ್ ಚಳವಳಿ ಸಂಪೂರ್ಣವಾಗಿ ಅಲ್ಲಿ ಕುಸಿಯಿತು, ಆ ಕುಸಿದ ನಂತರ ಅಥವಾ ಶರಣಾಗತಿ ಪ್ರಕ್ರಿಯೆಗಳೆಲ್ಲ ನಡೆದ ನಂತರ ಈಗ ಅಲ್ಲಿ ಎಲ್ಲ ಗ್ರಾಮಗಳಿಗೆ ವನವಾಸಿ ಕಲ್ಯಾಣ ಪ್ರವೇಶವನ್ನು ಮಾಡ್ತಾ ಇದೆ. ಆ ವನವಾಸಿ ಕಲ್ಯಾಣ ಪ್ರವೇಶವನ್ನು ಮಾಡಿ ಅಲ್ಲಿದ್ದಂತಹ ಭೂಮಾಲಕ ವರ್ಗ ಏನಿದೆ, BJP ಜೊತೆಗೆ ಈ ಹಿಂದೆ ಕೂಡ ಗುರುತಿಸಿಕೊಂಡಿದ್ದ ಭೂಮಾಲಕ ವರ್ಗ ಏನಿದೆ, ಅದು ಈಗ ಹೆಚ್ಚು ಸಕ್ರಿಯ ಆಗಿದೆ. ಈಗ ಮತ್ತೆ ಅಲ್ಲಿನ ಆದಿವಾಸಿಗಳು, ದಲಿತರು ಇವರೆಲ್ಲರೂ ಕೂಡ ಮತ್ತೆ ಭೂಮಾಲಕ ವರ್ಗದ ಜೀತದಾಳುಗಳಾಗಿ ಕೆಲಸ ಮಾಡುವಂಥದ್ದು, ಆನಂತರ ಮತ್ತೆ ಅವರನ್ನು ಕಾಳಾಳುವಾಗಿ ಹಿಂದುತ್ವದ ಕೆಲಸಕ್ಕೆ ಬಳಕೆ ಮಾಡುವಂಥ ಪ್ರಯತ್ನಗಳನ್ನು ಮತ್ತೆ BJP, RSS ಇದು ನಡೀತಾ ಇದೆ. ಕರಾವಳಿಯಲ್ಲಿ ಈಗ ಅವರು ಆದಿವಾಸಿಗಳನ್ನು, ದಲಿತರನ್ನು ಹುಡುಕೊಂಡು RSS ಹೊರಟಿದೆ. ಆದ್ದರಿಂದ ಈ ಸಾಂಸ್ಕೃತಿಕ ರಾಜಕಾರಣವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ನಾನು ಹೆಚ್ಚು ಮಾತಾಡಿಲ್ಲ. ಕಾನೂನು ಸುವ್ಯವಸ್ಥೆ ಬಗ್ಗೆ ಕಾಂಗ್ರೆಸ್ಸು ಈ ಹಿಂದೆ
ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಬಗ್ಗೆ ಯಾಕೆ ಹೇಳಬೇಕು ಅಂತಂದರೆ ಬಿ ಜೆ ಪಿಯ ಕಾನೂನು ಸುವ್ಯವಸ್ಥೆ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಿದೆ, ಅದು ನಿರೀಕ್ಷಿತ, ಅದೇನು ಹೊಸತೇನಲ್ಲ. ಬಿ ಜೆ ಪಿಯ ಕಾನೂನು ಸುವ್ಯವಸ್ಥೆ ಹೇಗಿರುತ್ತೆ ಅಂತ ಹೇಳಿದ್ರೆ ಹಿಂದುತ್ವವನ್ನು ಪೋಷಿಸುವಂಥದ್ದೇ ಇರುತ್ತೆ, ಹಿಂದುತ್ವವನ್ನು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ರಕ್ಷಿಸುವಂಥದ್ದೇ ಇರುತ್ತೆ. ಆದರೆ ನಮಗಿರುವಂಥ ಒಂದೇ ಒಂದು ಆಪ್ಷನ್ ಏನು ಅಂತಂದರೆ ಅದು ಕಾಂಗ್ರೆಸ್ನ ಕಾನೂನು ಸುವ್ಯವಸ್ಥೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇರುತ್ತೆ ಅಂತೇಳಿ. ಕಾಂಗ್ರೆಸ್ ಸರ್ಕಾರ ಬಂದಾಗ RSS ಯಾವ ಪ್ಲ್ಯಾನ್ ಮಾಡುತ್ತೆ ಅಂತಂದರೆ, ಕಾಂಗ್ರೆಸ್ ಸರ್ಕಾರ ಬಂದಾಗ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕರಾವಳಿಯಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರ ನಡೆಯುತ್ತೆ. ಆ ಜೀರ್ಣೋದ್ಧಾರದಲ್ಲಿ ಬ್ರಹ್ಮಕಲಶೋತ್ಸವ ನಡೆಯುತ್ತೆ. ಬ್ರಹ್ಮಕಲಶೋತ್ಸವದಲ್ಲಿ ಮತ್ತೆ ಕೇಸರಿ ಸಾಲುಗಳ ವಿಜೃಂಭಣೆ ನಡೆಯುತ್ತೆ. ಆ ಕೇಸರಿ ಸಾಲುಗಳು, ಸ್ವಯಂ ಸೇವಕರು ಎಲ್ಲರೂ ಕೂಡ ದೇವಸ್ಥಾನದಲ್ಲಿ ಕೆಲಸವನ್ನು ಮಾಡ್ತಾರೆ. ಆ ಮೂಲಕ ಹಿಂದುತ್ವ ಸಂಘಟನೆಗಳನ್ನು ಒಟ್ಟುಗೂಡುವಂತಹ ಒಂದು ಸಾಫ್ಟ್ ಆದಂಥ ಹಿಂದುತ್ವವನ್ನು ಅಲ್ಲಿ ಆ ವೇದಿಕೆಯನ್ನು ಸಿದ್ಧಪಡಿಸ್ತಾರೆ. ಅದರ ಮುಖ್ಯಸ್ಥರು ಯಾರು ಅಂತಂದರೆ ಜಿಲ್ಲೆಯ ಉಸ್ತುವಾರಿ ಸಚಿವರು, ಜಿಲ್ಲೆಯ ಕಾಂಗ್ರೆಸ್ ನಾಯಕರೇ ಆಗಿರ್ತಾರೆ. ಅದರ ಮುಖ್ಯಸ್ಥರು, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು, ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ಅದು ರಮನಾಥ್ ರೈ ಆಗಿರ್ತಾರೆ, ಅದು UT ಖಾದರ್ ಆಗಿರ್ತಾರೆ, ಅದು ಅಥವಾ ಮಂಜುನಾಥ್ ಭಂಡಾರಿನೂ ಆಗಿರ್ತಾರೆ. ಈ ರೀತಿ ಕಾಂಗ್ರೆಸ್ನ MLA MLCಗಳೇ ಆಗಿರ್ತಾರೆ ಅವರು. ಆ ಮೂಲಕ RSS ನೇರವಾಗಿ ರಾಜಕಾರಣವನ್ನು ಮಾಡಿದೇನೆ ಕಾಂಗ್ರೆಸ್ಸನ್ನು ಬಳಸಿಕೊಂಡೇ ಒಂದು ಕೇಸರಿ ರಾಜಕಾರಣವನ್ನು ಬಹಳ ವ್ಯವಸ್ಥಿತವಾಗಿ ಮಾಡುತ್ತೆ. ಆನಂತರ ಇಲ್ಲಿ ದ್ವೇಷ ಭಾಷಣಗಳು ನಡೀತಾನೆ ಇರ್ತದೆ. ದ್ವೇಷ ಭಾಷಣಗಳಿಗೂ ಆ ಕೇಸರಿಯ ಬ್ರಹ್ಮಕಲಶೋತ್ಸವಗಳಿಗೆ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಡೀತಾ ಇರ್ತದೆ. ಬೆಳಿಗ್ಗಿನ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದಲ್ಲಿ ರಮನಾಥ್ ರೈ ಅವರು ಅಧ್ಯಕ್ಷರಾಗಿರ್ತಾರೆ. ಸಂಜೆಯ ಸಮಾರೋಪ ಕಾರ್ಯಕ್ರಮದಲ್ಲಿ ಪ್ರಭಾಕರ್ ಭಟ್ರು ಅಧ್ಯಕ್ಷರಾಗಿರ್ತಾರೆ. ಬೆಳಿಗ್ಗೆ ರಮನಾಥ್ ರೈ ಅವರು ಮಾತಾಡುವ ಸಂದರ್ಭದಲ್ಲಿ ಯಾರು ಇನ್ನು ಚಾನೇ ಕುಡಿದಿರಲ್ಲ, ಯಾರೂ ಬಂದಿರಲ್ಲ. ಸಂಜೆಯ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಸೇರಿರ್ತಾರೆ. ಆ ಸಾವಿರಾರು ಜನರ ಮಧ್ಯೆ ಇವರು ದ್ವೇಷ ಭಾಷಣವನ್ನು ಮಾಡ್ತಾರೆ. ದ್ವೇಷ ಭಾಷಣ ಮಾಡಿದ ನಂತರ ಒಂದು FIR ಆಗುತ್ತೆ. FIR ಮಾಡಲ್ಲ, ನಾವು ಯಾರನ್ನೋ ಕಳಿಸಿ ಒಂದು FIR ಅನ್ನು ಮಾಡಿಸ್ತೀವಿ. FIR ಮಾಡಿದ ನಂತರ ಆ FIR ಸ್ಟೇ ಮಾಡಲಿಕ್ಕೆ ಹೈಕೋರ್ಟಿಗೆ ಬರುತ್ತೆ. ಹೈಕೋರ್ಟಿಗೆ ಬಂದರೆ ಹೈಕೋರ್ಟ್ ಬಲವಂತದ ಕ್ರಮವನ್ನು ತೆಗೆದುಕೊಳ್ಬೇಡಿ ಅಂತ ಹೇಳಿ ಆದೇಶವನ್ನು ಹೊರಡಿಸುತ್ತೆ. ಈ ರೀತಿ ನಾನು ಪಟ್ಟಿ ಮಾಡಿದ್ದು ಎಷ್ಟು ಅಂತಂದರೆ ಒಟ್ಟು 56 ಪ್ರಕರಣಗಳಿಗೆ ದ್ವೇಷ ಭಾಷಣದ್ದು ಮಾತ್ರ, ಕೋಮುಗಲಭೆಗಳದ್ದಲ್ಲ ನಾನು ಹೇಳ್ತಿರೋದು, ಓನ್ಲಿ ಭಾಷಣಕ್ಕೆ ಸಂಬಂಧಪಟ್ಟಂತಹ 56 ಪ್ರಕರಣಗಳಿಗೆ ಕರ್ನಾಟಕ ಹೈಕೋರ್ಟು ತಡೆಯಾಜ್ಞೆಯನ್ನು ಕೊಟ್ಟಿದೆ. ಈ ತಡೆಯಾಜ್ಞೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು ಅಂತಂದರೆ ಇಲ್ಲಿ JMFC ಕೋರ್ಟಲ್ಲಿರುವಂಥ ಸರ್ಕಾರಿ ವಕೀಲರ ರೀತಿಯ ವಕೀಲರಲ್ಲ ಅವರು. ಅವರಿಗೆ ಸರ್ಕಾರದ ಕಾರು, ಸರ್ಕಾರದ ಬಂಗ್ಲೆ, ಹೈಕೋರ್ಟಲ್ಲೊಂದು ಅದ್ದೂರಿಯಾದಂಥ ಆಫೀಸು, ಕಾಳು ಮನೆ ಕೆಲಸಕ್ಕೆ ಜನ, ಆಫೀಸ್ ಕೆಲಸಕ್ಕೆ ಜನ, ಇಷ್ಟು ಜನವನ್ನು ಕೊಟ್ಟಂಥ ಒಬ್ಬ ಸರ್ಕಾರಿ ವಕೀಲ ಅಲ್ಲಿ ತುಟಿಯನ್ನೇ ಬಿಚ್ಚಲ್ಲ. ಮಾತ್ರ ಅಲ್ಲ, ಕೆಲವೊಂದು ಪ್ರಕರಣಗಳಲ್ಲಿ ನಾವು ಪ್ರತ್ಯಕ್ಷ ಕಂಡಿದ್ದೇನು ಅಂತಂದರೆ ಅವರು ತಡೆಯಾಜ್ಞೆ ಕೊಡೋದಕ್ಕಿಂತ ಮೊದಲೇ ಸರ್ಕಾರಿ ವಕೀಲರು ಬಂದು ಹೇಳ್ತಾರೆ, ಹೈಕೋರ್ಟ್ನ ಸರ್ಕಾರಿ ವಕೀಲರು ಬಂದು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಸಂದರ್ಭದಲ್ಲಿ, ಇಲ್ಲ ನಮ್ಮ ಸರ್ಕಾರ ಅವ್ರನ್ನ ಬಂಧಿಸಲ್ಲ ಅಂತ ಹೇಳ್ತಾರೆ. ಹೈಕೋರ್ಟ್ ಜಡ್ಜ್ ಅದನ್ನೇ ಬರೀತಾರೆ, ಸರ್ಕಾರ ಬಂಧಿಸಲ್ಲ, ಆದ್ದರಿಂದ ಈ ಪ್ರಕರಣಕ್ಕೆ ತಡೆಯಾಜ್ಞೆಯನ್ನು ಕೊಡ್ತಾ ಇದ್ದೀವಿ ಅಂತೇಳಿ. ಪೇಪರಲ್ಲಿ ಬರೆಯೋದು ತಡೆಯಾಜ್ಞೆ ಮಾತ್ರ, ಆದರೆ ಸರ್ಕಾರಿ ವಕೀಲರ ಪಾತ್ರ ಏನು ಅನ್ನೋದನ್ನು ಬರೆಯಲ್ಲ. ನಾವು ಈ ರೀತಿಯ 10 ಪ್ರಕರಣಗಳನ್ನ ಇಟ್ಕೊಂಡು ಒಂದು ಸಣ್ಣ ತಂಡವಾಗಿ ಮುನೀರ್ ಕಾಟಿಪಳ್ಳ, ನಾವು, ಬಾಲನ್ನು ಸೇರಿದಂತೆ ಒಂದು ಸಣ್ಣ ತಂಡವನ್ನು ರಚನೆ ಮಾಡಿಕೊಂಡು ಸರ್ಕಾರ ಈ ಕೆಲಸ ಮಾಡಲ್ಲ, ಆದ್ದರಿಂದ ನಾವು ಈ ಕೆಲಸ ಮಾಡಬೇಕು ಅಂತ ಹೇಳಿ ಒಂದಷ್ಟು ಪ್ರಕರಣಗಳನ್ನು ಪಟ್ಟಿ ಮಾಡಿಕೊಂಡು ಆ ದೂರುದಾರರನ್ನು ನಾವು ಕರೆಸ್ಕೊಂಡು ಅವರ ವಕಾಲತ್ತನ್ನು ಪಡ್ಕೊಂಡು ಹೈಕೋರ್ಟಲ್ಲಿ ಕಂಟೆಸ್ಟನ್ನು ಮಾಡ್ತಾಯಿದ್ವಿ, ಹೋರಾಟವನ್ನು ಮಾಡ್ತಾಯಿದ್ವಿ. ಈ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು ಏನು ಮಾಡಬೇಕು? ಈಗ ಎಲ್ಲ ಪ್ರಕರಣಕ್ಕೆ ಸ್ಟೇ ಕೊಟ್ಟಿದೆ. ಉದಾಹರಣೆಗೆ ಹರೀಶ್ ಪೂಂಜಾ ಒಂದು ಭಾಷಣವನ್ನು ಮಾಡ್ತಾರೆ, ಕಂಟ್ರಿ ಬ್ಯಾರಿಗಳು ಅಂತೇಳಿ ಭಾಷಣವನ್ನು ಮಾಡ್ತಾರೆ, ಭಾಷಣವನ್ನು ಮಾಡ್ತಾರೆ. ಆ ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು FIR ಅನ್ನು ದಾಖಲಿಸಿ ಅಲ್ಲಿನ ಮಸೀದಿ ಅಧ್ಯಕ್ಷರು FIR ಅನ್ನು ದಾಖಲಿಸ್ತಾರೆ. ಆನಂತರ ಮಸೀದಿ ಅಧ್ಯಕ್ಷರನ್ನು ನಾವು ಬೆಂಗಳೂರಿಗೆ ಕರೆಸ್ಕೊಂಡು ಅವರ ವಕಾಲತ್ತನ್ನು ಪಡ್ಕೊಂಡು ಹೈಕೋರ್ಟಲ್ಲಿ ಒಂದು ವಕಾಲತ್ತನ್ನು ಹಾಕ್ತೀವಿ. ಅವರಿಗೆ ಹರೀಶ್ ಪೂಂಜಾ ಅವರಿಗೆ ಆಲ್ರೆಡಿ ಸ್ಟೇ ಸಿಕ್ಕಿರುತ್ತೆ. ಆ ಸ್ಟೇಯನ್ನು ವೆಕೆಟ್ ಮಾಡಬೇಕು, ತಡೆಯಾಜ್ಞೆಯನ್ನು ತೆರವುಗೊಳಿಸಬೇಕು ಅಂತ ನಾವು ಅಪ್ಲಿಕೇಶನನ್ನು ಹಾಕ್ತೀವಿ. ಅಪ್ಲಿಕೇಶನನ್ನು ಹಾಕಬೇಕಾದವ್ರು ಯಾರು ಅಂತಂದರೆ, ಅಪ್ಲಿಕೇಶನ್ ಹಾಕಬೇಕಾದವರು ಸರ್ಕಾರಿ ವಕೀಲರು. ಆದರೆ ಸರ್ಕಾರಿ ವಕೀಲರು ಆ ಕೆಲಸವನ್ನು ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಆ ತಡೆಯಾಜ್ಞೆ ಅಪ್ಲಿಕೇಶನ್ ಹಾಕ್ತೀವಿ. ತಡೆಯಾಜ್ಞೆಯನ್ನು ಅಪ್ಲಿಕೇಶನ್ ಹಾಕಿ ಬಾಲನ್ ಅವರು ಇನ್ನೇನು ವಾದ ಮಾಡಬೇಕು ಅಂತ ಮುಂದೆ ನಿಂತಹ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು ಬಂದು ಹೇಳ್ತಾರೆ ನಮಗೆ ಡೇಟ್ ಬೇಕು ಅಂತೇಳಿ. ಅಲ್ಲ, ನಿಮ್ಗೇನಕ್ಕೆ ಡೇಟ್ ಬೇಕು? ನೀವೇನು ವಾದ ಮಾಡಲ್ಲ, ಸರ್ಕಾರ ವಕೀಲರು ವಾದ ಮಾಡಲ್ಲ. ನೀವು ಅಪ್ಲಿಕೇಶನ್ ಹಾಕಿರುವಂಥದ್ದು ನಾವು, ತಡೆಯಾಜ್ಞೆ ತೆರವುಗೊಳಿಸಬೇಕು ಅಂತ ವಾದ ಮಾಡಬೇಕಾಗಿರೋರು ನಾವು. ನಿಮ್ಗೆ ಯಾಕೆ ಬೇಕು ಅಂತಂದರೆ, ಇಲ್ಲ ನಮಗೆ ಟೈಮ್ ಬೇಕು ಅಂತ ಕೇಳ್ತಾರೆ. ಸೇಮ್ ಟೈಮು ಹರೀಶ್ ಪೂಂಜಾ ಅವರ ವಕೀಲರು ಕೂಡ ಬಂದು ಟೈಮ್ ಕೇಳ್ತಾರೆ. ಅಂದರೆ ಈ ತಡೆಯಾಜ್ಞೆ ಮುಂದುವರಿಲಿ ಅಂತೇಳಿ. ಒಮ್ಮೆ ಟೈಮ್ ತಗೊಂಡ್ರೆ ತಡೆಯಾಜ್ಞೆ ಮುಂದುವರಿಯುತ್ತೆ. ಇವರು ವಾದ ಮಾಡಿದರೆ ತಡೆಯಾಜ್ಞೆ ವೆಕೆಟ್ ಆಗುತ್ತೆ, ತೆರವಾಗುತ್ತೆ. ತಡೆಯಾಜ್ಞೆ ತೆರವಾದರೆ ಇಲ್ಲಿ ವಿಚಾರಣೆ ಪ್ರಾರಂಭ ಆಗುತ್ತೆ. ಆ ವಿಚಾರಣೆ ಪ್ರಾರಂಭ ಆಗಬಾರ್ದು, ತಡೆಯಾಜ್ಞೆ ತೆರವಾಗಬಾರ್ದು ಅಂತೇಳಿ ಹರೀಶ್ ಪೂಂಜಾ ವಕೀಲರು ಮತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ವಕೀಲರು
ಒಟ್ಟು ಸೇರಿ ಟೈಮನ್ನು ತಗೋತಾರೆ. ಜಡ್ಜಿ ಬರೀತಾರೆ ಆದೇಶದಲ್ಲಿ, ವಾದಿ ಮತ್ತು ಪ್ರತಿವಾದಿ ಸರ್ಕಾರ ಅಂದರೆ ಹರೀಶ್ ಪೂಜಾ ವಕೀಲರು ಮತ್ತು ಸರ್ಕಾರದ ವಕೀಲರು ಜಾಯಿಂಟ್ಲಿ ಪ್ರೇ ಟೈಮ್ ಅಂತ ಬರೀತಾರೆ. ಇಬ್ಬರು ಜೊತೆಗೂಡಿ ತಗೊಂಡಿದ್ದಾರೆ ಸಮಯವನ್ನು ಅಂತೇಳಿ ಈ ರೀತಿ ಆದೇಶವನ್ನು ಬರೀತಾರೆ. ಆಗ ನಮ್ಮ ಅಡ್ವೊಕೇಟ್ ಆಗಿರುವಂಥ ಬಾಲನ್ ಅವರು ಸುದೀರ್ಘವಾಗಿ ವಾದ ಮಾಡ್ತಾರೆ. ಇವರು ಈ ರೀತಿ ನೀವು ತಡೆಯಾಜ್ಞೆಯನ್ನು ಕೊಟ್ಟಿರೋದ್ರಿಂದ ಇವರು ಎಷ್ಟೆಲ್ಲ ಕ್ರೈಮನ್ನು ಮಾಡಿದ್ದಾರೆ, ಮತ್ತೆ ಇವರು ಎಷ್ಟು ಭಾಷಣವನ್ನು ಮಾಡಿದ್ದಾರೆ, ರಿಪೀಟೆಡ್ ಇದೇ ಸೆಕ್ಷನ್ ಇವ್ರ ಮೇಲೆ ಎಷ್ಟು ದಾಖಲಾಗಿದೆ ಅಂತ ಹೇಳಿ ನ್ಯಾಯಾಲಯಕ್ಕೆ ವರದಿಯನ್ನು ಕೊಡ್ತಾರೆ. ಅವರ ವಾದವನ್ನು ಮಂಡಿಸ್ತಾರೆ. ಆ ವಾದವನ್ನು ಕೇಳಿದ ಮೇಲೆ ಅದು ನೇರವಾಗಿ ಒಂದು ರೀತಿಯಲ್ಲಿ ಜಡ್ಜ್ ಮೇಲೆ ಅಟ್ಯಾಕ್ ಮಾಡಿದ ರೀತಿಯಲ್ಲಿ ಇತ್ತು ಆ ವಾದ. ಅದನ್ನು ಅಟ್ಯಾಕ್ ಅಂತ ಹೇಳ್ಬಾರ್ದು, ಜಡ್ಜ್ಗೆ ಕನ್ವಿನ್ಸ್ ಮಾಡಿದ ರೀತಿಯಲ್ಲಿ ಇತ್ತು ಅದು ವಾದ. ಅಂದರೆ ಎಷ್ಟು ನೀವು ಈ ರೀತಿ ತಡೆಯಾಜ್ಞೆ ಕೊಡೋದ್ರಿಂದ ಅವ್ರು ಎಷ್ಟು ಕಂಟಿನ್ಯೂ ಮಾಡ್ತಾರೆ ಇದನ್ನು ಅಂತೇಳಿ. ಅದರಿಂದ ಜಡ್ಜ್ ಮತ್ತೆ ಬರೀತಾರೆ, ಆ ಆದೇಶದ ಕೆಳಗಡೆ ಬರೀತಾರೆ ಏನಂತಂದರೆ, ಇನ್ನು ಮುಂದೆ ನೀವೇನಾದರೂ ದ್ವೇಷ ಭಾಷಣ ಮಾಡಿದರೆ ನಿಮ್ಮ ಉಳಿದೆಲ್ಲ ಪ್ರಕರಣಗಳ ತಡೆಯಾಜ್ಞೆಯನ್ನು ತೆರವುಗೊಳಿಸಿ ಜಾಮೀನನ್ನು ರದ್ದುಗೊಳಿಸಲಾಗುವುದು ಅಂತ ಬರೀತಾರೆ. ಆನಂತರ ಇಲ್ಲಿವರೆಗೆ ಹರೀಶ್ ಪೂಂಜಾ ಭಾಷಣವನ್ನೇ ಮಾಡಿಲ್ಲ. ಈಗ ಅವರು ಹಿಂದುತ್ವವಾದಿ ಶಾಸಕ ಅಲ್ಲ, ಈಗ ಓನ್ಲಿ ಶಾಸಕ ಅವರು. ಪ್ರಭಾಕರ್ ಭಟ್ರು ಕೂಡ ನಾವು 2-3 ಪ್ರಕರಣದಲ್ಲಿ ಅವರ ತಡೆಯಾಜ್ಞೆಗೆ ಅರ್ಜಿ ಹಾಕಿದ ನಂತರ ಇಲ್ಲಿವರೆಗೆ ಭಾಷಣವನ್ನೇ ಮಾಡಿಲ್ಲ. ಯಾರಾದರೂ ಹಿಂದೂ ಜಾಗರಣ ವೇದಿಕೆಯವರು, ಬಜರಂಗ ದಳದವರು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು, ಭಾಷಣ ಮಾಡಬೇಕು ಅಂತ ಹೇಳಿದ್ರೆ ನನಗೆ ವಯಸ್ಸಾಯಿತು, ಹುಷಾರಿಲ್ಲ ಅಂತ ಹೇಳ್ತಾರಂತೆ. ಸೊ 1-2 ತಿಂಗಳಿಂದ ಅವರಿಗೆ ವಯಸ್ಸಾಗಿದೆ ಈಗ. ಸೊ ಈ ರೀತಿ ಕಾನೂನನ್ನು ಕೇವಲ FIR ದಾಖಲಿಸುವುದರಿಂದ ಅಥವಾ UT ಖಾದರ್ ಅವರು ಹೇಳಿದ ರೀತಿಯಲ್ಲಿ ಗುಂಡು ಹಾರಿಸುವುದರಿಂದ, ಕಾಲಿಗೆ ಗುಂಡು ಹಾರಿಸಿ ಅಂತೇಳಿ UT ಖಾದರ್ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅದು ಹಿಂದುತ್ವವಾದಿಗಳ ಮೇಲೆ ಆಗಲಿ ಅಥವಾ ಯಾರದ್ದೇ ಮೇಲೆ ಆಗಲಿ ಗುಂಡು ಹಾರಿಸುವುದರಿಂದ ಯಾವುದೇ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಅದರದ್ದೇ ಆದಂಥ ಮೆಥಡ್ಗಳಿದೆ. ಆ ರೀತಿಯ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗುತ್ತೆ ಅಂತ ಹೇಳ್ತಾ ತುಂಬ ಸಮಯವನ್ನು ತಗೊಂಡು 2 ಚೀಟಿ ಕೊಟ್ಟಿದ್ದಾರೆ. 2 ಚೀಟಿ ಕೊಟ್ಟು ಕೂಡ ನಿಲ್ಲಿಸಿಲ್ಲ ನಾನು. ಧನ್ಯವಾದ. ಥ್ಯಾಂಕ್ ಯು.